ಆತ್ಮೀಯ ವಿದ್ಯಾರ್ಥಿಗಳೇ, ಗೆಜ್ಜಿ ಕರಿಯರ್ ಅಕಾಡೆಮಿ ವಿಜಯಪುರ ನಿಮಗೆ ಸುಸ್ವಾಗತ. ಈಗಾಗಲೇ ವಿದ್ಯಾರ್ಥಿಗಳೇ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸದಿಂದ ಯಶಸ್ವಿಯಾಗಿ ನಾವು KAS 3 ಬ್ಯಾಚ್ಗಳನ್ನ, ಪೊಲೀಸ್ 1 ಬ್ಯಾಚ್ ಅನ್ನ ರನ್ನಿಂಗ್ ಮಾಡಿದ್ದೇವೆ. ಜೊತೆಗೆ ಈಗ KAS 4ನೇ ಬ್ಯಾಚ್ ಅನ್ನ 21ನೇ ತಾರೀಕಿನಂದು ಪ್ರಾರಂಭಿಸುತ್ತಿದ್ದೇವೆ. ಈಗಾಗಲೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಅಡ್ಮಿಷನ್ಗಳು ನಡೆದಿವೆ. 24ನೇ ತಾರೀಕಿಗೆ ಪೊಲೀಸ್ ಎಕ್ಸಾಮ್ ಇರುವುದರಿಂದ ಎಲ್ಲ ವಿದ್ಯಾರ್ಥಿಗಳ ಅಪೇಕ್ಷೆಯ ಮೇರೆಗೆ 25ನೇ ತಾರೀಕಿನಂದು ತರಗತಿಗಳನ್ನ ಆರಂಭ ಮಾಡಲಿದ್ದೇವೆ. ಕಾರಣ, ಯಾರಾದರೂ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಸಹೋದರ ಸಹೋದರಿಯರು ಸ್ಪರ್ಧಾರ್ಥಿಗಳು ನಿಮ್ಮನ್ನು ಏನಾದರೂ ಕಾಂಟ್ಯಾಕ್ಟ್ ಮಾಡಿದರೆ ದಯವಿಟ್ಟು ನಿಮ್ಮ ಪ್ರೀತಿಯ ಅಕಾಡೆಮಿ, ನೀವು ಬೆಳೆಸುತ್ತಿರುವಂತಹ ನಿಮ್ಮ ಅಕಾಡೆಮಿ ಗೆಜ್ಜಿ ಕರಿಯರ್ ಅಕಾಡೆಮಿಗೆ ಸೂಚಿಸಿರಿ ಎನ್ನುವಂತಹ ರೀತಿ ಒಳಗೆ ಹೇಳ್ತಾ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಹೇಳುತ್ತಾ, ವಿದ್ಯಾರ್ಥಿಗಳೇ ಜೊತೆಗೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ, ಗೆಜ್ಜಿ ಕರಿಯರ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಆಗಲು ತಿಳಿಸಿ ಅಂತ ಹೇಳ್ತಾ, ಈಗಾಗಲೇ ವಿದ್ಯಾರ್ಥಿಗಳೇ ನಮ್ಮ ಅಕಾಡೆಮಿಯ ಲ್ಯಾಂಡ್ಲೈನ್ ನಂಬರ್ ಒಂದು ಬಂದಿದೆ. ಕಾರಣ, ನಾವು ಎಲ್ಲ ಶಿಕ್ಷಕರು ಸ್ವಲ್ಪ ತರಗತಿಯಲ್ಲಿ ಇರಬಹುದು, ಕಾರಣ ನಾವು ಫೋನನ್ನು ರಿಸೀವ್ ಮಾಡ್ಲಿಕ್ಕೆ ಆಗಿರ್ಲಿಕ್ಕಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಅದಕ್ಕಾಗಿಯೇ ಈ ಗೊಂದಲವನ್ನು ಬಗೆಹರಿಸುವುದಕ್ಕಾಗಿಯೇ ಒಂದು ಆಫೀಸ್ ಲ್ಯಾಂಡ್ಲೈನ್ ನಂಬರ್ ಅಂತ ತೆಗೆದುಕೊಂಡಿದ್ದೇವೆ. ಸದಾಕಾಲ ನಿಮಗೇನಪ್ಪಾ ಅಂದ್ರೆ ಸೇವೆಯಲ್ಲಿ ಸಿದ್ಧವಿರುವಂತಹ ನಂಬರ್ ಅದು. ಇದು ನಮ್ಮ ಆಫೀಸ್ ನಂಬರ್ ಆಗಿರುತ್ತದೆ. 08352 223177 ಬಿಜಾಪುರ ಗೆಜ್ಜಿ ಕರಿಯರ್ ಅಕಾಡೆಮಿ ಅನ್ನುವಂಥದ್ದನ್ನ ನೀವು ಆಫೀಸ್ ನಂಬರ್ಗೆ ಕಾಲ್ ಮಾಡಿದ್ದಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಶನ್ಗಳು ಸಿಗುತ್ತವೆ ಅಂತ ಹೇಳ್ತಾ, ಅಲ್ಲಿ ನಿಮಗೆ ಸರಿಯಾದಂತ ಇನ್ಫಾರ್ಮೇಶನ್ ಸಿಗದೇ ಇದ್ದರೆ ನಮ್ಮ ವೈಯಕ್ತಿಕ ನಂಬರ್ಗಳು ನಿಮ್ಮ ಹತ್ರ ಇದ್ದೇ ಇದ್ದಾವೆ. ಕಾರಣ, ಆ ನಂಬರ್ಗಳಿಗೆ ನಿಮ್ಗೆ ಗೊತ್ತೇ ಅದ, ನಾವು ಕ್ಲಾಸ್ ನಲ್ಲಿ ಇರ್ತೀವಿ. ರಾತ್ರಿ 8:30 ನಂತರ 9:30 ಒಳಗೆ ಬೇಕಾದಾಗ ನೀವು ಕಾಲ್ ಮಾಡಿ ನಮಗೆ ಇನ್ಫಾರ್ಮೇಶನ್ ಅನ್ನ ಕೇಳಬಹುದು ಅಂತ ಹೇಳ್ತೀನಿ. ಜೊತೆಗೆ ವಿದ್ಯಾರ್ಥಿಗಳೇ, ಇವತ್ತು ನಾನು ಕ್ಲಾಸ್ ಅನ್ನ ಆರಂಭಿಸುವುದಕ್ಕಿಂತ ಮುಂಚೆ ನನಗೆ ಬಹುದಿನದ ವಿದ್ಯಾರ್ಥಿಗಳ ಬೇಡಿಕೆ ಏನಾಗಿತ್ತಂತಂದ್ರೆ, ಸರ್ ದಯವಿಟ್ಟು ಪೊಲೀಸ್ ಪರೀಕ್ಷೆಯ ಕೊನೆಯ ಹಂತದ ತಯಾರಿಯನ್ನ ಇತಿಹಾಸ ವಿಷಯದಲ್ಲಿ ಹೇಗೆ ಮಾಡಿಕೊಳ್ಳಬೇಕು ಅನ್ನುವಂತಹದ್ದು ಒಂದು ಪ್ರಶ್ನೆಯಾಗಿತ್ತು. ಅದಕ್ಕೆ ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ಅವಲೋಕನ ಮಾಡಿ ಒಂದು ಸಮಂಜಸವಾದಂತಹ ಒಂದು ಯೋಚನೆಯೊಂದಿಗೆ ಬಂದಿದ್ದೇನೆ. ಇದನ್ನ ಅರ್ಥ ಮಾಡಿಕೊಳ್ಳಿ. ಅದಕ್ಕಾಗಿ ಇಲ್ಲಿ ಹೇಳುವಂತದ್ದಿಷ್ಟೇ ವಿದ್ಯಾರ್ಥಿಗಳೇ. ಅದಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ನಾವು ಸಾಧನೆಯನ್ನ ಮಾಡಬೇಕಾದರೆ ಏನನ್ನ ಮಾಡಬೇಕು ಅನ್ನುವಂಥದ್ದನ್ನ ನಿಮಗೆ ಹೇಳಬೇಕು ಅಂತಂದ್ರೆ, ಸಾಕ್ಷಾತ್ ಈಗಾಗಲೇ ನೀವು ವಿಜಯದಶಮಿ ಹಬ್ಬದಲ್ಲಿ ನವರಾತ್ರಿ ಉತ್ಸವ ಅಂತ ನಾವು ನೋಡಿದ್ವಿ. ದೇವಿ ಪಾರಾಯಣ ಅನ್ನುವಂಥದ್ದನ್ನ, ಅಧ್ಯಯನ ಅನ್ನುವಂಥದ್ದನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಆ ದೇವಿ ಪಾರಾಯಣದಲ್ಲಿ ಜೀವನ್ಮುಕ್ತಿ ಅಧ್ಯಾಯ ಅಂತ ಹೇಳಿ ಒಂದು ಬರ್ತದೆ ವಿದ್ಯಾರ್ಥಿಗಳೇ. ನಿಮಗದು ಗೊತ್ತಿರ್ಲಿಕ್ಕಿಲ್ಲ. ಮನೆಯಲ್ಲಿ ಯಾರಾದ್ರೂ ಹಿರಿಯರು ಮಾಡ್ತಿದ್ರೆ ಅಥವಾ ದೇವಿ ಉಪಾಸಕರಿಗೆ ಗೊತ್ತಿರ್ತದೆ. ಅವರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ಜೀವನ ಮುಕ್ತಿ ಆಗಬೇಕಾದ್ರೆ ಸಾಧಕನಲ್ಲಿ ಇರಬೇಕಾದ ಲಕ್ಷಣಗಳೇನು ಅಂತ ಹೇಳಿ. ನನಗನಿಸ್ತದ ಇದು ಜೀವನ ಮುಕ್ತಿ ಆಗ್ತದ ಬಿಡ್ತದ ಸೆಕೆಂಡರಿ, ಹೌದಾ? ಆದ್ರೆ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಹುದ್ದೆಯನ್ನ ಕಲ್ಪಿಸಿಯೇ ಕೊಡುತ್ತದೆ ಅನ್ನುವಂತ ಬಲವಾದ ನಂಬಿಕೆ ಈ ಒಂದು ಪ್ಯಾರಾದಲ್ಲಿತ್ತು. ಅದನ್ನ ಇವತ್ತು ನಿಮ್ಮ ಮುಂದೆ ಹೇಳಬೇಕು ಅಂತ ಅನಿಸ್ತಾ ಇದೆ ವಿದ್ಯಾರ್ಥಿಗಳೇ. ಹೇಳ್ತಾರೆ, ಚಿದಾನಂದ ಅವಧೂತರು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ, ಜೀವನ್ ಮುಕ್ತಿ ಆಗಬೇಕಾದರೆ, ಜೀವನದಲ್ಲಿ ದೊಡ್ಡದಾದಂತಹ ಒಂದು ಸಾಧನೆಯನ್ನ ಮಾಡಬೇಕಾದರೆ ಈ ಕೆಲಸಗಳನ್ನ ಮಾಡಲೇಬೇಕು ಅಂತ ಹೇಳ್ತಾರೆ ಅವರು. ಏನು ಅಂದ್ರೆ, ವಿರತಿ ಬಲಿಯಲು ಬೇಕು, ಜನಗಳ ಪರಿಚಯವಿಲ್ಲದಂತಿರಬೇಕು, ಮಾತಿನ ಹರಿವು ಬಿಟ್ಟಿರಬೇಕು, ಬಹು ಏಕಾಂತವಿರಬೇಕು, ಹಿರಿದ ಶನವನು ಬಿಟ್ಟಿರಲು ಬೇಕು, ಬರುವ ನಿದ್ರೆಯ ತಗ್ಗಿಸಲು ಬೇಕು, ಮರೆಯಬೇಕು ಪ್ರಪಂಚ ವಾಸನವನ್ನೆಲ್ಲ ಅಂತ ಹೇಳ್ತಾರೆ. ಹೌದಾ? ಎಷ್ಟು ಸರಳವಾದಂತಹ ಮಾರ್ಗವನ್ನು ಹೇಳಿದರು, ವಿಚಾರ ಮಾಡ್ರಿ ವಿದ್ಯಾರ್ಥಿಗಳೇ. ವಿರತಿ ಬಲಿಯಲೇಬೇಕು. ಏನು ವಿರತಿ ಅಂದ್ರೆ ಏನು? ವೈರಾಗ್ಯ ಬರಲೇಬೇಕು ಅಂತ ಹೇಳ್ತಾರೆ ಅವರು. ಯಾವ ವಿಷಯದ ಬಗ್ಗೆ ವೈರಾಗ್ಯ ಬರಬೇಕು? ನಿಮಗ ಸ್ಪರ್ಧಾತ್ಮಕ ಪರೀಕ್ಷೆಯ ವಿದ್ಯಾರ್ಥಿಗಳಾದಂತ ನಿಮಗೆ ವೈರಾಗ್ಯ ಬರಲೇಬೇಕು ಅಂತಾರ ಅವರು. ಎಂತಹ ವೈರಾಗ್ಯ ಬೇಕು ಅಂತ ನಾವು ನೋಡಿದಾಗ, ಈ ಪ್ರಪಂಚದಲ್ಲಿ ಐತಲ್ಲ, ನಾನೇ ಬಹಳ ಚಂದ, ನಾನೇ ಬಹಳ ಚಲುವ, ನನ್ನಷ್ಟು ಭಾರಿ ಯಾರಿಲ್ಲ, ನಂದೇ ಜಗತ್ತ, ನಾನೇ ಹಂಗ, ನಾನೇ ಹಿಂಗಂತ ಈ ಹದಿಹರೆಯದ ವಯಸ್ಸಿನಲ್ಲಿ ಸಾವಿರಾರು ಕಲ್ಪನೆಗಳನ್ನ ಕಟ್ಟಿಕೊಂಡು ಕೊಡ್ತೀವಲ್ಲ, ಇದರ ಬಗ್ಗೆ ನಮಗೆ ವೈರಾಗ್ಯ ಬರಲೇಬೇಕು ಅಂತ ಹೇಳ್ತಾರೆ.
ವಿರತಿ ಬಲಿಯಲೇ ಬೇಕು. ಜನಗಳ ಪರಿಚಯವಿಲ್ಲದಂತಿರಬೇಕು ಅಂದ್ರೆ ಈಗಾಗಲೇ ನಾನು ಇದನ್ನು ಸಾವಿರಾರು ಸತಿ ಹೇಳಿದ್ದೀನಿ. ಮೊಬೈಲ್ಗಳ ಬಳಕೆ ಕಡಿಮೆ ಇರಲಿ ವಿದ್ಯಾರ್ಥಿಗಳೇ, ಜನಗಳ ಜೊತೆ ಸಂಚಾರ ಅನ್ನುವಂಥದ್ದು ಕಡಿಮೆ ಇರಲಿ ಅನ್ನುವಂತಹ ಮಾತನ್ನ ಹೇಳಿದ್ದೀನಿ ಅಂತ. ನಂತರದಲ್ಲಿ ಹೇಳ್ತಾರೆ ಬರುವ ನಿದ್ರೆಯ ತಗ್ಗಿಸಲು ಬೇಕು ಅಂತ. ನಿದ್ದೆ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲಿ ವಿದ್ಯಾರ್ಥಿಗಳೇ ಅಂತ ಹೇಳಿದ್ದೀನಿ. ಹಿರಿದ ಶನವನ್ನು ಬಿಟ್ಟಿರಲೇಬೇಕು ಅಂದ್ರೆ ಮಿತಹಾರಿಗಳಾಗಿರಬೇಕು ಅಂತ ಹೇಳ್ತಾರೆ ಅವರು. ಸಾಧನೆಯಲ್ಲಿ ತೊಡಗಿದ್ದಾಗ ಸಿಕ್ಕಾಪಟ್ಟಿ ತಿಂದು ಸಿಕ್ಕಾಪಟ್ಟಿ ದೇಹವನ್ನ ಬೆಳೆಸುವುದಲ್ಲ. ಸಿಕ್ಕಾಪಟ್ಟಿ ತಿಂದು ದೇಹ ಬೆಳೆದ್ರೆ ಪರವಾಗಿಲ್ಲ, ಅಜೀರ್ಣವಾಗಿ ಆರಾಮ ತಪ್ಪಿ ಬಿದ್ರೆ ಎಷ್ಟು ಲಾಸ್ ಆಗ್ತದೆ ಅನ್ನುವಂಥದ್ದು ನಿಮ್ಗೆ ಗೊತ್ತದ. ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಿತವಾದ ಹಿತವಾದ ಆಹಾರವನ್ನ ಸೇವಿಸಲೇಬೇಕು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಜೊತೆಗೆ ಹೇಳ್ತಾರೆ ಸರ್ ಬಹು ಏಕಾಂತವಿರಬೇಕು. ನೋಡ್ರಿ ವಿದ್ಯಾರ್ಥಿಗಳು ಎಂತಹ ಮಾತನ್ನ ಹೇಳ್ತಾರೆ, ಬಹು ಏಕಾಂತವಿರಬೇಕು ಅಂತಂದ್ರೆ ಅರ್ಥ ಶಾಂತವಾದಂತಹ ವಾತಾವರಣವಿರಬೇಕು. ಈ ವಾತಾವರಣ ಫಸ್ಟ್ ಎಲ್ಲಿ ಸೃಷ್ಟಿ ಆಗಬೇಕಂದ್ರೆ ನಿನ್ನ ಮನಸ್ಸಿನಲ್ಲಿ ಸೃಷ್ಟಿಯಾಗಬೇಕು. ಹೌದಾ? ಬಹು ಶಾಂತವಾದಂತಹ ಮನಸ್ಸನ್ನ ಇಟ್ಟುಕೊಂಡು ನೀನು ಸಾಧನೆಯಲ್ಲಿ ತೊಡಗು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಮರೆಯಬೇಕು ಪ್ರಪಂಚ ವಾಸನಗಳನ್ನೆಲ್ಲವನ್ನು ಅಂತ ಹೇಳ್ತಾರೆ. ಹೌದಾ? ಇದೆಲ್ಲವನ್ನು ನೀವು ಬಿಟ್ಟಾಗ ಹೇಳ್ತೀನಿ ನೀವು ಸಾಧನೆಯಲ್ಲಿ ತೊಡಗ್ರಿ ವಿದ್ಯಾರ್ಥಿಗಳೇ. ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ, ಅತ್ಯಂತ ಕಡಿಮೆ ಅವಧಿಯಲ್ಲಿ ಅತ್ಯಂತ ಉನ್ನತವಾದಂತಹ ಸಾಧನೆಯನ್ನ ನೀವು ಮಾಡ್ತೀರಿ ಅನ್ನುವಂತಹ ರೀತಿ ಒಳಗ ಹೇಳುತ್ತಾ ನೇರವಾಗಿ ವಿಷಯಕ್ಕೆ ಬರ್ತೀನಿ ವಿದ್ಯಾರ್ಥಿಗಳೇ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನಾನು ಪೊಲೀಸ್ ಪರೀಕ್ಷಾ ಕುರಿತು ಇತಿಹಾಸ ವಿಷಯದ ಒಂದು ಕಿರುನೋಟ ಅಂತ ಹೇಳಿ ನೋಡೋಣ. ಹೌದಾ? ಎಸ್, ಈಗಾಗಲೇ ನೀವು ಅನೇಕರು ಕೋಚಿಂಗ್ ಅನ್ನ ತೆಗೆದುಕೊಂಡಿದ್ದೀರಿ. ಅನೇಕರು ಕೋಚಿಂಗ್ ತೆಗೆದುಕೊಳ್ಳಾರದೆ ಸೆಲ್ಫ್ ಸ್ಟಡಿಯೂ ಮಾಡಿದ್ದೀರಿ. ಸೆಲ್ಫ್ ಸ್ಟಡಿ ಮಾಡಿದವರಿಗೂ ಬಂತು, ಕೋಚಿಂಗ್ ತಗೊಂಡವರಿಗೂ ಬಂತು. ಇನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಪರೀಕ್ಷೆಗಳನ್ನ ಬರೀಬೇಕು ಅನ್ನುವಂತ ವಿದ್ಯಾರ್ಥಿಗಳಿಗಾದರೂ ಒಂದು ಪಕ್ಷಿ ನೋಟ ಅವಲೋಕನ ಅಂತ ಹೇಳಿ ಕರೀತಾರಲ್ಲ, ಆ ರೀತಿ ಒಳಗೆ ನಾವೇನಪ್ಪಾ ಅಂತಂದ್ರೆ ಸ್ವಲ್ಪ ನೋಡುವಂತಹ ಒಂದು ವಿಚಾರವನ್ನ ಮಾಡೋಣ. ಯಾಕಂದ್ರೆ ಇತಿಹಾಸ ಅಂದ್ರೆ ಗೊತ್ತಿದೆ ನಿಮಗೆ, ಮಾನವನ ಹುಟ್ಟಿನಿಂದ ಇಲ್ಲಿಯವರೆಗೆ, ಮಾನವನ ಉಗಮದಿಂದ, ಹುಟ್ಟಿನಿಂದ ಅಂದ್ರೆ ನನ್ನನಿಂದ ಬರೀ 70-60 ವರ್ಷದ ಆಯುಷ್ಯ ಹೇಳತ್ತಿಲ್ಲ ನಾನು, ಈ ಭೂಮಿಯ ಉಗಮದಿಂದ ಇಲ್ಲಿಯವರೆಗೆ ನಡೆದಿರುವಂತಹ ಎಲ್ಲ ವಿಷಯಗಳನ್ನ ನಾವು ಇತಿಹಾಸದಲ್ಲಿ ತೆಗೆದುಕೊಂಡಾಗ, ಹೌದಾ, ಆ ನಿಟ್ಟಿನೊಳಗೆ ನಾವು ನೋಡಿದಂತಹ ಸಂದರ್ಭದಲ್ಲಿ ಈಗಾಗಲೇ ನಿಮಗೆ ಇತಿಹಾಸ ಅಂದ್ರೆ ಏನು ಅದರ ಬಗ್ಗೆ ಸಾಕಷ್ಟು ಮಾಹಿತಿಗಳದ. ಅದನ್ನೆಲ್ಲ ನಾನು ಕೊರೆಯೋದಕ್ಕೆ ಹೋಗೋದಿಲ್ಲ ವಿದ್ಯಾರ್ಥಿಗಳೇ. ನೇರವಾಗಿ ಅಧ್ಯಯನಕ್ಕೆ ಬಂದಾಗ ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಯುಗೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸ ಅಂತ ಹೇಳಿ ಪರೀಕ್ಷಾ ದೃಷ್ಟಿಕೋನದಿಂದ 4 ಭಾಗ ಮಾಡ್ಕೊಂಡಿರ್ತೀವಿ ನಾವು. ಹೌದಾ? ಆ ನಿಟ್ಟಿನೊಳಗೆ ನಾವಿಲ್ಲಿ ಪ್ರಾಚೀನ ಭಾರತವನ್ನ ಕುರಿತು ಏನು ಮಾಡಬೇಕು ಅನ್ನುವಂಥದ್ದನ್ನ ನಾವು ನೋಡಿದಾಗ, ಹೌದಾ ಸರ್ ವಿದ್ಯಾರ್ಥಿಗಳೇ, ಪ್ರಾಚೀನ ಭಾರತದ ಅಂತ ನಾವಿಲ್ಲಿ ಅಧ್ಯಯನ ಮಾಡಿದಾಗ ಸಿಂಧು ನಾಗರಿಕತೆ ಅಂತ ಬರುತ್ತೆ. ಹೌದಾ? ವೇದಗಳ ಕಾಲ, ಆರ್ಯರ ಆಗಮನ ಅಂತ ಹೇಳಿ ಬರುತ್ತೆ. ಜೊತೆಗೆ ಹೊಸ ಮತಗಳ ಉದಯ ಅಂತ ನಾವು ನೋಡಿದೀವಿ. ಹೊಸ ಮತಗಳ ಉದಯ ನಂತರ ಭಾರತದ ಮೇಲೆ ವಿದೇಶಿಯರ ದಾಳಿ ಅಂತ ನಾವು ನೋಡ್ತೀವಿ. ಮಹಾಜನಪದಗಳು ಅಂತ ನಾವು ನೋಡ್ತೀವಿ. ಮೌರ್ಯ ಸಾಮ್ರಾಜ್ಯ, ಕುಶಾನರು, ಗುಪ್ತರು, ವರ್ಧನರು, ಹೌದಾ, ವರ್ಧನರು, ಪಲ್ಲವರು, ಚೋಳರು ಅಂತ ನೋಡ್ತೀವಿ. ಆಮೇಲೆ ಇಸ್ಲಾಂ ಧರ್ಮದ ಉದಯ, ಭಾರತದ ಮೇಲೆ ಅರಬ್ಬರ ದಾಳಿ, ಆಮೇಲೆ ಧಾರ್ಮಿಕ ಸುಧಾರಣಾ ಚಳುವಳಿ, ಮಹಮ್ಮದ್ ಗಜನಿ, ಮಹಮ್ಮದ್ ಘೋರಿ. ಇಷ್ಟು ನಮಗೇನಪ್ಪಾ ಅಂದ್ರೆ ಗೊತ್ತಿರಬೇಕಾಗಿರುವಂತಹ ವಿಷಯ ಯಾವುದರಲ್ಲಿ? ಪ್ರಾಚೀನ ಭಾರತದ ಇತಿಹಾಸದಲ್ಲಿ. ಹೌದಾ? ಇದನ್ನು ನಾವು ತೆಗೆದುಕೊಂಡಾಗ ಡಿಗ್ರಿಗೆ 1 ಇಯರ್ ಸಿಲೆಬಸ್ ಆಗ್ತದೆ, 2 ಸೆಮ್ಗಳ ಸಿಲೆಬಸ್ ಆಗ್ತದೆ. ಆದ ಕಾರಣ ಈ ಪರೀಕ್ಷಾ ದೃಷ್ಟಿಕೋನ ಹತ್ತಿರದಲ್ಲಿ ಬಂದಾಗ ನಾವು ಏನ್ ಮಾಡ್ಬೇಕ್ರಿ ಸರ್ ಅಂತ ಕೇಳಿದಾಗ ಪ್ರಥಮವಾಗಿ ಹೇಳ್ತೀನಿ, ಈ ಹಿಂದಿನ ಎಲ್ಲ ಪೊಲೀಸ್ ಪ್ರಶ್ನೆಯ ಪತ್ರಿಕೆಗಳನ್ನ ನಿಮ್ಮ ಹತ್ರ ತೆಗೆದುಕೊಂಡ್ರೆ ಫಸ್ಟ್. ಹೌದಾ? ಈಗಾಗಲೇ ನಾನು ಸತತವಾಗಿ ಹೇಳುತ್ತಲೇ ಬಂದಿದ್ದೇನೆ, ಈಗಾದ್ರೂ ಹೇಳ್ತೀನಿ. ಪೊಲೀಸ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದಿಟ್ಟುಕೊಂಡಾಗ ನಿಮಗೆ ಒಂದು ಮಾತು ಹೇಳ್ತೀನಿ ವಿದ್ಯಾರ್ಥಿಗಳೇ, ಇತಿಹಾಸ ವಿಷಯ ಎಲ್ಲರೂ ಹೇಳ್ತಾರೆ, ಅದು ಬಹಳ ಪರ್ಫೆಕ್ಟ್ ವಿಷಯ, ಇದು ಬಹಳ ಪರ್ಫೆಕ್ಟ್, ಅಷ್ಟು ಪರ್ಫೆಕ್ಟ್, ಇಷ್ಟು ಪರ್ಫೆಕ್ಟ್. ನನಗನ್ನಿಸ್ತದ ಇತಿಹಾಸ ವಿಷಯ ಬಹಳ ಪರ್ಫೆಕ್ಟ್ ಮತ್ತು ಯಾವುದೇ ರೀತಿಯಾದಂತಹ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗದಂತ ಇರುವಂತ ವಿಷಯ ಇದು. ಯಾಕಂತ ಕೇಳ, ಇವತ್ತ ಗೆಜ್ಜಿ ಸರ್ ಹೇಳಿ ಇವತ್ತು ಈ ಸದ್ಯಕ್ಕೆ ಹೇಳಲ್ರಕ್ಕ, ಇನ್ನು 1000 ವರ್ಷ ಬಿಟ್ಟು ಹೇಳಲ್ರಕ್ಕ, ಅಥವಾ ನನಗಿಂತ ಹಿಂದೆ 1000 ವರ್ಷದ ಹಿಂದೆ ಯಾರೇ ಹೇಳಲ್ರಕ್ಕ, ಏನ್ ಹೇಳಿದ್ರೆ ಇತಿಹಾಸೇ ಅದ. ಹೌದಾ? ಅಕ್ಬರೇ. ಹೌದಾ? ಅಕ್ಬರ್ 1542ರಾಗೆ ಜನಿಸಬೇಕು, 1605ರಾಗೆ ಮರಣ ಹೊಂದಬೇಕು. ಹೌದಾ?
ಜಹಾಂಗೀರನೇ, ಅಶೋಕ ಅಶೋಕನೇ. ಇಲ್ಲಿ ಡಾಟಾ ಚೇಂಜಸ್ ಆಗುವಂತಹ ಯಾವುದೇ ಗೊಂದಲಗಳಿಲ್ಲ. ಫಸ್ಟ್ ಇತಿಹಾಸ ಇದನ್ನು ನೀವು ತಲೆ ತಗೊಳ್ಳಿ. ಒಮ್ಮೆ ಏನು ಒಂದು ಡಾಟಾ ಎಂಟ್ರಿ ಆಗೈತಿ ಅದು ಫಿಕ್ಸ್ ಐತಿ. ಹೌದಾ? ನಾವು ಎಕನಾಮಿಕ್ಸ್ ಅದು ನೋಡ್ಬೇಕಾದ್ರೆ ಕರೆಂಟ್ ಅಪ್ ಟು ಡೇಟ್ ಬರಬೇಕಾಗತ್ತ ವಿದ್ಯಾರ್ಥಿಗಳೇ. ಹೌದಾ? ಅದಕ್ಕೆ ಕೆಲವು ವಿದ್ಯಾರ್ಥಿಗಳು ಅಂತಾರೆ, ಸರ್ ಇತಿಹಾಸನೇ ಬಾ ಟಫ್ ಅನ್ನೋರಿಗೆ ನನ್ನೊಂದು ಸಲಹೆ, ಇಂಥ ಸರಳ ವಿಷಯವನ್ನು ನೀವು ಯಾಕೆ ಟಫ್ ಅಂತ ತೆಗೆದುಕೊಳ್ತಾ ಇದ್ದೀರಾ? ನನಗೆ ಅರ್ಥ ಆಗ್ತಾ ಇಲ್ಲ. ಹೌದಾ? ಯಾಕಪ್ಪ ಅಂತ ಕೇಳಿದ್ರೆ, ಕುತುಬುದ್ದೀನ್ ಐಬಕ್ ಗುಲಾಮಿ ಸಂತತಿಯ ಸ್ಥಾಪಕ. 1206 ಅವನ ಪಟ್ಟಾಭಿಷೇಕ ಆಗ್ಬೇಕು. 1210 ಕುದುರೆಯ ಮೇಲಿಂದ ಬಿದ್ದು ಸಾಯ್ಬೇಕವ. ಲಾಖಬಕ್ಷ ಎಂಬ ಬಿರುದ ಅವನೇ ಹೊಂದಿರ್ಬೇಕು. ಕುತುಬ ಮಿನಾರ್ ಕಟ್ಟಡಕ್ಕೆ ಅಡಿಪಾಯ ಅವನೇ ಹಾಕ್ಯಾನ. ಇವೆಲ್ಲ ಫಿಕ್ಸ್ ಇವು. ಹೌದಾ? ಏನು ಕೇಳಿದ್ರು ಪ್ರಶ್ನೆ ಇದಕ್ಕೆ ಪೂರಕವಾಗಿ ಅಥವಾ ಇದನ್ನು ಡೈರೆಕ್ಟ್ ಆಗಿಯೇ ಕೇಳಬೇಕೇ ಹೊರತು ಇಲ್ಲಿ ಡಾಟಾಗಳು ಚೇಂಜ್ ಆಗ್ತವ ಅನ್ನುವಂತಹ ವಿಷಯ ಗೊಂದಲ ನಿನಗೆ ಬೇಡ. ಹೌದಾ? ಇದು ಒಂದು ಮಾತು. ಇನ್ನು ಎರಡನೇ ಮಾತಿಗೆ ಬರ್ತೀನಿ. ಇತಿಹಾಸದ ವಿಷಯದಲ್ಲಿ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಳ್ಳೋದು, ಸರ್ ಸದಾಶಿವ ಅವ್ರ ಬುಕ್ದೊಳಗೆ ಒಂದ್ ಇಸ್ವಿ ಒಂದ್ ವರ್ಷ ಬ್ಯಾರೆ ಬರ್ತದೆ ಸರ್, KN ಸರ್ ಬುಕ್ದಾಗ ಒಂದ್ ಇಸ್ವಿ ಬ್ಯಾರೆ ಬಂದದ್ರಿ ಸರ್, ಮತ್ತೊಬ್ರು ಇತಿಹಾಸಕಾರರು ಬರ್ದಾರ್ರಿ ಸರ್, ಅವರಲ್ಲಿ ಒಂದ್ ಸ್ವಲ್ಪ ಬೇರೆನೆ ಬಂದದ್ರಿ ಸರ್. ಹೌದಾ? ವಿದ್ಯಾರ್ಥಿಗಳೇ, ಇಲ್ಲಿ ಹೆಂಗಾಗ್ಯದಪ್ಪ ಅಂತ ಕೇಳಿದಾಗ, ಇತಿಹಾಸದ ಸಂಶೋಧನೆಕಾರರು ತಾವುಗಳು ಕೈಗೊಂಡಂತಹ ಸಂಶೋಧನೆಯಲ್ಲಿ ಬಂದಂತಹ ನಿರ್ಣಯಗಳನ್ನ, ಕಾಲ ನಿರ್ಣಯಗಳನ್ನ ಅವರು ಮೆನ್ಷನ್ ಮಾಡ್ತಾ ಹೋಗಿದ್ದಾರೆ. ಹೌದಾ? ಅದಕ್ಕೆ ಅವ್ರದ್ದು ತಪ್ಪನ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಸರ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ಹೆಂಗ್ ಮಾಡ್ಬೇಕ್ರಿ ಸರ್ ಅಂದ್ರೆ, ಒಂದು ಮಾತು ಹೇಳ್ತೀನಿ ವಿದ್ಯಾರ್ಥಿಗಳೇ, NCERT ಅಂತ ಬುಕ್ ಬಾ. ಹೌದಾ? ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಬುಕ್ ಅದಾವ. ಈ ಜೊತೆಗೆ ನಮ್ದು ಸ್ಟೇಟ್ ಸಿಲೆಬಸ್ ಏನಪ್ಪಾ ಅಂತಂದ್ರೆ, ಈಗ ಅದನ್ನು ಎಲ್ಲಾ ಕೂಡ ನ್ಯಾಷನಲ್ ಸಿಲೆಬಸ್ ಟೈಪೇ ಅದ, ಕನ್ನಡನೇ ಅನ್ನೋದು. ಅದು ಏನಪ್ಪಾ ಅಂದ್ರೆ, ನಮ್ಮ ಈ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನು ಬಂದಿರ್ತಾವಲ್ಲ ಅವುಗಳ ನಮ್ಮ 8th 9th 10th ಬುಕ್, ಇವುಗಳಲ್ಲಿ ಏನು ಇಸ್ವಿ ಇದೆಯೋ ಅದು ಪರ್ಫೆಕ್ಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ನಾವು ಸಪೋಸ್ ಏನಾದ್ರೂ ನಾಳೆ ನಾವು ಇನ್ಫಾರ್ಮೇಶನ್ ಕಳಿಸ್ಬೇಕಾದ್ರೂ, ಸರ್ ಹಿಂಗೆ ಸರ್ಕಾರಿ ಮುದ್ರಣದ ಪುಸ್ತಕದಲ್ಲಿ ಹೀಗಿದೆ ಅನ್ಲಿಕ್ಕೆ ಏನಾದ್ರೂ ಒಂದು ಆಪ್ಷನ್ ಇರಬಹುದು. ಎಸ್, ಅದಕ್ಕೆ ಇತಿಹಾಸದ ಬಗ್ಗೆ ಬಹಳ ಗೊಂದಲ ಮಾಡಿಕೊಳ್ಳುವಂತಹ ವಿಷಯದ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡ್ರಿ. ಓಕೆ, ಇನ್ನ ನೇರವಾಗಿ ಸಬ್ಜೆಕ್ಟ್ ವೈಸ್ ನಾನು ಮಾತನಾಡ್ತಾ ಬಂದ್ರೆ, ಫಸ್ಟಿಗೆ ಸಿಂಧೂ ನಾಗರಿಕತೆ ಅಂತ ತಗೊಳ್ಳೋಣ. ಹೌದಾ? ಸಿಂಧೂ ನಾಗರಿಕತೆ ಒಳಗೆ ನಿಮಗೆ ಯಾವ ರೀತಿ ಕ್ವಶನ್ಸ್ಗಳು ಬರಬಹುದು ಅಂತ ಈಗಾಗಲೇ ನನ್ನ ತರಗತಿಯನ್ನ ಕೇಳಿದವರಿಗೆ ಗೊತ್ತಿರುತ್ತೆ. ಕೇಳದೇ ಇರುವವರಿಗೂ ಎಲ್ಲರಿಗೂ ಅನುಕೂಲ ಆಗ್ತದೆ, ಮತ್ತೊಮ್ಮೆ ಮರುಕಳಿಸದಂಗೆ ಆಗ್ತದೆ, ಕೇಳ್ಕೋಬೇಕು ಅಂತ. ಹೌದಾ? ಇಲ್ಲಿ ವಿಷಯ ಬೋಧನೆ ಮಾಡ್ತಾ ಇಲ್ಲ ನಾನು, ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಡ್ರಿ. ಪ್ರಶ್ನೆಗಳು ಯಾವ ಟೈಪ್ ಬರಬಹುದು, ನೀವು ಅದಕ್ಕೆ ಉತ್ತರ ಏನು ಹಾಕಬಹುದು, ಇದ್ರ ಬಗ್ಗೆ ನಾನು ವಿಚಾರ ಮಾಡ್ತಾ ಇದ್ದೀನಿ. ಹೌದಾ? ಈಗ ನೋಡ್ರಿ, ಸಿಂಧೂ ನಾಗರಿಕತೆ ಅಂತ ನಾವು ನೋಡಿದಾಗ, ಸಿಂಧೂ ನಾಗರಿಕತೆ ಅಂತ ನಾವಿಲ್ಲಿ ಅಧ್ಯಯನವನ್ನ ಮಾಡಿದಾಗ, ಮೆಹೆಂಜೊದಾರೋ ಎಂಬ ನಗರವನ್ನ ಸಂಶೋಧಿಸಿದವರು ಯಾರು ಅಂತ ಕೇಳಿದ್ರೆ RD ಬ್ಯಾನರ್ಜಿ ಅವರು. ಎಷ್ಟನೇ ಇಸ್ವಿಯಾಗ ಸಂಶೋಧನೆ ಮಾಡಿದ್ರು? 1922. ಮೆಹೆಂಜೊದಾರೋ ಯಾವ ನದಿಯ ದಂಡೆಯ ಮೇಲಿದೆ? ಸಿಂಧೂ ನದಿ ದಂಡೆಯ ಮೇಲಿದೆ. ಹಾಗಿದ್ಮೇಲೆ ಹರಪ್ಪ ನಗರವನ್ನು ಸಂಶೋಧಿಸಿದವರು ದಯಾರಾಮ್ ಸಾಹನಿಯವರು. ಹರಪ್ಪ ನಗರ ಯಾವ ನದಿಯ ದಂಡೆಯ ಮೇಲಿದೆ? ರಾವಿ ನದಿಯ ಎಡಭಾಗದಲ್ಲಿದೆ ಎನ್ನುವುದನ್ನು ನಾವು ನೋಡ್ತೀವಿ ಅಂತ. ಸಿಂಧೂ ನಾಗರಿಕತೆಯಲ್ಲಿ ಬಂದರು ಕಟ್ಟೆ ಕಂಡು ಬಂದ ಸ್ಥಳ ಯಾವುದು ಅಂತ ಕೇಳಿದ್ರೆ ಲೋಥಾಲ್. ಲೋಥಾಲವನ್ನು ಸಂಶೋಧಿಸಿದ, ಇಲ್ಲಿ ಪ್ರಶ್ನೆ ಹೇಗೆ, ಲೋಥಾಲವನ್ನು ಸಂಶೋಧಿಸಿದ ಕನ್ನಡಿಗರು ಯಾರು ಅಂತ ಕೇಳೋಣ. ಕನ್ನಡಿಗ ವಿದ್ವಾಂಸ ಯಾರು ಅಂತ ಕೇಳಿದಾಗ SR ರಾವ್ ಅವರು, ಶಿಕಾರಿಪುರದ ರಂಗನಾಥ ರಾವ್ ಅನ್ನುವಂತಹ ವ್ಯಕ್ತಿಗಳು ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಹೌದಾ? ಲೋಥಾಲ್ ಯಾವ ನದಿಯ ದಂಡೆಯ ಮೇಲಿದೆ? ಬೋಗಾವೋ ನದಿಯ ದಂಡೆಯ ಮೇಲಿದೆ ಅಂತ ಹೇಳ್ತೀವಿ. ಸಿಂಧೂ ಜನರಿಗೆ ನಿಮಗೆ ಹೇಳಬೇಕು ಅಂದ್ರೆ, ಸುಟ್ಟ ಇಟ್ಟಿಗೆಗಳಿಂದ ಮನೆಗಳನ್ನ, ಒಳಚರಂಡಿಗಳನ್ನು ನಿರ್ಮಿಸ್ತಿದ್ರು. ಅಂದಮೇಲೆ ಇಟ್ಟಿಗೆ ಸುಡುವ ಒಲೆಗಳು ಕಂಡು ಬಂದದ್ದು ಎಲ್ಲಿ ಅಂತ ಕೇಳಿದಾಗ ಮೆಹೆಂಜೊದಾರೋ ಅಂತ ನಾವು ನೋಡ್ತೀವಿ. ಹೌದಾ? ಇನ್ನ ನಾವು ಇದೇ ಪೊಲೀಸ್ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಸಿಂಧೂ ನಾಗರಿಕತೆಯಲ್ಲಿ ಹತ್ತಿ ಬಟ್ಟೆಗೆ ಚೂರು ಸಿಕ್ಕಿದ ಸ್ಥಳ ಅಂತ ಕೇಳಿದಾಗ ಮೆಹೆಂಜೊದಾರೋ ಅಂತ ಹೇಳ್ತೀವಿ. ಇನ್ನೊಂದು ಪ್ರಶ್ನೆ ಹೆಂಗೆ ಕೇಳ ಅಂದ್ರೆ, ನಾಟ್ಯ ಭಂಗಿಯಲ್ಲಿರುವ ಕಂಚಿನ ಸ್ತ್ರೀ ರೂಪದ ವಿಗ್ರಹ. ನೋಡ್ರ, ಅವ್ರು ಹೇಳ್ಯಾರ, ನಾಟ್ಯ ಭಂಗಿಯಲ್ಲಿರುವ ಕಂಚಿನ ಸ್ತ್ರೀ ರೂಪದ ವಿಗ್ರಹ ಈ ಕೆಳಗಿನ ಯಾವ ವರ್ಗಕ್ಕೆ ಸೇರಿದೆ ಅಂತ ಯಾರ? ಪ್ರೋಟೋ ಅಸ್ಟ್ರಲಾಯಿಡ್ ಅನ್ನುವಂಥದ್ದನ್ನ ನಾವು ಹೇಳ್ತೀವಿ ಅಂತ. ಆದ್ರೆ ಇದೇ ಪ್ರಶ್ನೆ ಹೆಂಗೆ ಕೇಳನ್ರಿ, ಸಿಂಧೂ ನಾಗರಿಕತೆಯಲ್ಲಿ ನಾಟ್ಯ ಭಂಗಿಯಲ್ಲಿರುವ ಸ್ತ್ರೀ ರೂಪದ ವಿಗ್ರಹ ಯಾವ ಲೋಹ ಅಂತ ಕೇಳೋಣ. ಹೌದಾ? ಇದು ಪೊಲೀಸ್ ಕೇಳಿದಂತ ಪ್ರಶ್ನೆನೆ. ಹೌದಾ? ಅಲ್ಲಿ ಆಪ್ಷನ್ದಲ್ಲಿ ಏನಾಗ್ತಿತ್ತು, ಸ್ವಲ್ಪ ನೀವು ಏನಪ್ಪಾ ಅಂದ್ರೆ ಅವಲೋಕನ ಮಾಡ್ಕೊಳ್ಳೇಬೇಕಾಗ್ತದೆ. ಒಂದ್ಸತಿ ನಿಮಗೆ ಕನ್ನಡದಾಗ ಇಲ್ಲಿ ಆಪ್ಷನ್ಸ್ಗಳು ತಿಳಿಲಿಲ್ಲ ಅಂದ್ರೆ ಇಂಗ್ಲಿಷ್ ಇರ್ತದೆ ಬಾಜುಕ್,
ಅದನ್ನೂ ಸ್ವಲ್ಪ ನೋಡ್ರಿ. ಆಪ್ಷನ್ ನಿನಗೇನು ಫುಲ್ ವೆಲ್ ಇಂಗ್ಲಿಷ್ ನಾಲೆಜ್ ಬೇಕಂತ ನಂಗಿಲ್ಲ. ನೋಡ್ಕೊಂಡಾಗ ಅಲ್ಲಿ ಏನಪ್ಪಾ ಅಂದ್ರೆ ಕಂಚು ಅನ್ನುವಂತಹ ಪದದ ಬದಲಾಗಿ ಬ್ರೋಂಜ್ ಅಂತ ಕೊಟ್ಟಾನ. ಏನಂತ ಕೊಟ್ಟಾನ? ಬ್ರೋಂಜ್. ಬ್ರೋಂಜ್ ಅಂದ್ರೆ ಏನು? ಕಂಚು ಅಂತಾನೆ ಅರ್ಥ. ಅರ್ಥ ಆಯ್ತಾ? ಅದು ಆಪ್ಷನ್ದಾಗ ನಾವು ನೋಡಿದಾಗ ಅದನ್ನ ಟಿಕ್ ಹಾಕ್ಲಿಕ್ಕೆ ಬರ್ತದ ಅಂತ. ಇನ್ನ ಸಿಂಧೂ ನಾಗರಿಕತೆ ಅಂತ ನಾವು ನೋಡಿದಾಗ ಸಿಂಧೂ ನಾಗರಿಕತೆಯಲ್ಲಿ ಶವಪೆಟ್ಟಿಗೆ ಕಂಡು ಬಂದ ಸ್ಥಳ ಅಂತ ಮೊಹೆಂಜೊದಾರೋ. ಇನ್ನೊಂದು ಪ್ರಶ್ನೆ ಕೇಳೋಣ. ಸಿಂಧೂ ನಾಗರಿಕತೆಯಲ್ಲಿ ಒಂದೇ ಸಮಾಧಿಯಲ್ಲಿ ಜೋಡಿ ಅಸ್ಥಿ ಪಂಜರಗಳು ಕಂಡು ಬಂದ ಸ್ಥಳ ಅಂತ ಕೇಳ್ತಾನೆ. ಲೋಥಾಲ್ ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಅಂತ. ಹೌದಾ? ಪ್ರಶ್ನೆ ಏನು ಕೇಳೋಣಪ್ಪ ಅಂತ ಕೇಳಿದಾಗ ಸಿಂಧೂ ನಾಗರಿಕತೆಯಲ್ಲಿ ಸತ್ತವರ ದಿಬ್ಬ, ಮಡಿದವರ ದಿಬ್ಬ, ಮೃತರ ಗುಪ್ಪೆ ಎಂಬ ಅರ್ಥ ಕೊಡುವ ಪದಗಳು ಅಂತ ಕೇಳಿದಾಗ ಗುಜರಾತಿ ಭಾಷೆಯಲ್ಲಿ ಲೋಥಾಲ್ ಮತ್ತೆ ಸಿಂಧಿ ಭಾಷೆಯಲ್ಲಿ ಮೊಹೆಂಜೊದಾರೋ ಎಂಬ ಪದಗಳು ಅಂತ ಹೇಳ್ತೀವಿ. ಹೌದಾ? ಸಿಂಧೂ ನಾಗರಿಕತೆಯ ಅವನತಿಗೆ ಆರ್ಯರ ದಾಳಿಯೇ ಪ್ರಮುಖ ಕಾರಣ ಎಂದು ಹೇಳಿದ ವಿದ್ವಾಂಸರು ಅಂತ ಕೇಳಿದಾಗ ಮಾರ್ಟಿಮರ್ ವೀಲರ್ ಅನ್ನುವಂತಹ ರೀತಿಯೊಳಗೆ ನಾವು ನೋಡ್ತೀವಿ. ಎಸ್, ಈ ರೀತಿಯಾಗಿ ನೀವೇನಪ್ಪಾ ಅಂದ್ರೆ ಸ್ವಲ್ಪ ಹೈಲೈಟ್ಸ್ಗಳನ್ನ, ಹೌದಾ, ಇನ್ನೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಹೈಲೈಟ್ಸ್ ಏನಂದ್ರೆ ಸಿಂಧೂ ಜನರ ಲಿಪಿ ಏನಾಗಿತ್ತು ಅಂತ ಕೇಳ್ತಾನೆ. ಸಿಂಧೂ ಜನರ ಲಿಪಿಯನ್ನ ನಾವು ಏನಂತ ಕರೀತಿದ್ವಿ? ಬೌಸ್ಟ್ರೋಫೆಡನ್ ಲಿಪಿ ಎಂದು ಕರೆಯುತ್ತಿದ್ದೇವೆ. ಏನಂತಪಿ? ಬೌಸ್ಟ್ರೋಫೆಡನ್ ಲಿಪಿ ಅಂತ ಹೇಳಿ ಕರೀತಾರೆ. ಇದು ನೆನಪಿಡ್ಲೇಬೇಕಾದಂತ ಶಬ್ದ. ಇದು ದ್ರಾವಿಡ ಭಾಷೆಗೆ ಹತ್ತಿರವಾಗಿದೆ ಅನ್ನುವಂಥದ್ದನ್ನ ನಾವು ನೋಡಬೇಕಾಗ್ತದೆ. ಎಸ್, ಇನ್ನ ನೆಕ್ಸ್ಟ್ ನಾವಿಲ್ಲಿ ಬಂದಂತಹ ಸಂದರ್ಭದಲ್ಲಿ ವೇದಗಳ ಕಾಲ ಆರ್ಯರ ಆಗಮನ ಅನ್ನುವಂಥದ್ದಕ್ಕೆ ಬರ್ತೀನಿ ಅಂತ. ಹೌದಾ? ವೇದಗಳ ಕಾಲ ಆರ್ಯರ, ವೇದ ಪದದ ಅರ್ಥ ಜ್ಞಾನ ಅಥವಾ ತಿಳಿ ಅಂತ ನಿಮ್ಗೆ ಗೊತ್ತಿದೆ. ಆರ್ಯರ ಮೂಲದ ಬಗ್ಗೆ ಅಂತೂ ನಿಮ್ಗೆ ಸಾಕಷ್ಟು ಪರಿಚಯನ ನಾವು ಈಗಾಗಲೇ ಕೊಟ್ಟಿದ್ದೀವಿ, ಗೊತ್ತೂ ಇರ್ತದೆ ನಿಮಗೆ. ಕೇಳಬಹುದು, ಆರ್ಯರು ಮೂಲತಃ ಟಿಬೆಟ್ಟಿನಿಂದ ಬಂದವರು ಯಾರು? ಕೇಳಿದಂತಹ ಪ್ರಶ್ನೆಗೆ ಸ್ವಾಮಿ ದಯಾನಂದ ಸರಸ್ವತಿಯವರು ಹೇಳ್ತಾರೆ. ಆರ್ಯರು ಪೂರ್ವ ಯುರೋಪದವರೆಂದು ಹೇಳಿದವರು ಡಾಕ್ಟರ್ ವಿಲಿಯಂ ಜೋನ್ಸ್ ಅಂತ ಹೇಳ್ತೀರಿ. ಬಾಲಗಂಗಾಧರ ತಿಲಕರ ಪ್ರಕಾರ ಆರ್ಯರ ಮೂಲ ನೆಲೆ ಆರ್ಕಿಟಿಕ್ ಧ್ರುವ ಪ್ರದೇಶ ಅಂತ ಹೇಳ್ತೀರಿ. ಆರ್ಯರು ಮಧ್ಯ ಏಷ್ಯಾದಿಂದಲೇ ಬಂದವರು ಅಂತ ಹೇಳಿದವರು ಮ್ಯಾಕ್ಸ್ ಮುಲ್ಲರ್ ಅಂತ ಗೊತ್ತದ. ಹೌದಾ? ಎಸ್, ಈ ರೀತಿಯಾಗಿ ಆರ್ಯರು ಬಂದರು. ಆರ್ಯರ ಕಾಲವನ್ನು ಎರಡು ಭಾಗ ಮಾಡಿದ್ರಿ. ಋಗ್ವೇದ ಕಾಲ, ಉತ್ತರ ವೇದ ಕಾಲ ಅಂತ ಹೇಳಿ ಮಾಡಿದ್ವಿ. ಋಗ್ವೇದ ಕಾಲದಲ್ಲಿ ಎಲ್ಲ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಎಲ್ಲ ಕ್ಷೇತ್ರಗಳು ಉತ್ತಮವಾಗಿತ್ತು. ಬಟ್ ಉತ್ತರ ವೇದ ಕಾಲದಲ್ಲಿ ಅವೇ ಎಲ್ಲವೂ ತದ್ವಿರುದ್ಧವಾಗಿ ವಿರುದ್ಧ ರೂಪದಲ್ಲಿ ಬೆಳೆದು ಬಂತು ಅಂತ ಪ್ರಶ್ನೆ ಕೇಳಬಹುದಲ್ಲ. ವೇದಗಳ ಅಂದ್ರೆ ಋಗ್ವೇದ ಕಾಲದಲ್ಲಿ ಆರ್ಯರ ಪ್ರಮುಖ ದೇವರು ಯಾರು ಅಂತ ಎರಡು ಸತಿ ಪ್ರಶ್ನೆ ಕೇಳೋಣ. ಇಂದ್ರ. ಈ ಇಂದ್ರನನ್ನು ಏನೆಂದು ಕರೆಯುತ್ತಿದ್ದರು ಅಂತ ಕೊಡ್ತಾನ. ಪುರಂದರ. ಏನಂತಿದ್ರು? ಪುರಂದರ ಅಂತ. ಇಂದ್ರನ ಕೈಯಲ್ಲಿರುವ ಆಯುಧ ವಜ್ರಾಯುಧ ಅಂತ ಗೊತ್ತದ. ವಜ್ರಾಯುಧಕ್ಕೆ ಬೆನ್ನೆಲುಬನ್ನ ದಾನವಾಗಿ ನೀಡಿದ ಋಷಿ ಯಾರು ಅಂತ ಕೇಳಿದಾಗ ದಧೀಚಿ ಅನ್ನುವಂಥದ್ದನ್ನ ನೆನಪಿರಲೇಬೇಕು. ದಧೀಚಿ ಅನ್ನುವಂತಹ ರೀತಿ ಒಳಗೆ ನಾವು ನೋಡ್ತೀವಿ ಅಂತ. ಹೌದಾ? ಆಮೇಲೆ ಹೇಳ್ಬೇಕಾದ್ರೆ ಋಗ್ವೇದ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡಲು ಇರುವಂತ ಎರಡು ಅಂಗಗಳು ಅಂತ ಕೇಳಿದಾಗ ಸಭಾ ಮತ್ತು ಸಮಿತಿ ಅಂತ ಗೊತ್ತದ. ಅತ್ಯಂತ ಹಳೆಯ ರಾಜಕೀಯ ವ್ಯವಸ್ಥೆಯನ್ನು ಏನಂತ ಕರಿತೀವಿ? ವಿಧಾತ ಅಂತ ಕರಿತೀವಿ. ರಾಜ್ಯ ಉಗಮದ ಸಿದ್ಧಾಂತದ ಬಗ್ಗೆ ತಿಳಿಸುವ ಮೊಟ್ಟ ಮೊದಲ ಗ್ರಂಥ ಅಂತ ಕೇಳಿದಾಗ ಐತ್ಯರೀಯ ಬ್ರಾಹ್ಮಣಕ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಹೌದಾ? ಐತ್ಯರೀಯ ಬ್ರಾಹ್ಮಣಕ ಅಂತ ಹೇಳಿ ನಾವು ನೋಡ್ತೀವಿ. ಹೌದಾ? ಋಗ್ವೇದ ಕಾಲದಲ್ಲಿ ಯಜ್ಞ ಯಾಗಾದಿಗಳು ಸರಳದಾಯಕವಾಗಿದ್ದವು ಅಂತ ಹೇಳ್ತೀವಿ. ಆದರೂ ಕೆಲವೊಂದು ಯಾಗಗಳಲ್ಲಿ ಹಸುಗಳನ್ನ ಬಲಿ ಕೊಡ್ತಿದ್ರು ಅಂತಂದ್ಮೇಲೆ ಹಸುವಿನ ಮಾಂಸ ತಿನ್ನುವ ಅತಿಥಿಗಳಿಗೆ ಗೋಜ್ಞ ಎಂದು ಕರೆಯುತ್ತಿದ್ದರು. ಹೌದಾ? ಹಸು ಕೊಲ್ಲಲಾಗದ ಸಂಪತ್ತು ಅನಘ್ಯ ಅಂತ ಕರೆದ್ರು. ಹಸುವಿನ ಸಂಪತ್ತು ಕಡಿಮೆಯಾದರೆ ಅಗ್ನ ಅಂತ ಕರೆದ್ರು. ಹಸುಗಳನ್ನು ಪಡೆಯುವುದಕ್ಕಾಗಿ ಮಾಡುವ ಯುದ್ಧಗಳನ್ನ ಗೋಗ್ರಹಣ ಅಥವಾ ಗವಿಷ್ಟ್ರ ಅಂತ ಹೇಳಿ ಕರೀತಿದ್ರು ಅನ್ನುವಂಥದ್ದು ನಿಮಗೆ ಗೊತ್ತಿರುವಂತಹ ವಿಷಯ. ಹೌದಾ? ಭಾರತ ದೇಶದ ಮೊಟ್ಟ ಮೊದಲ ಯುದ್ಧ ಯಾವುದು ಅಂತ ಕೇಳ್ತಾನ. ದಶರಾಜನ್ ಯುದ್ಧ ಅಂತ ಹೇಳ್ತೀವಿ. ಯಾವ ನದಿಯ ದಂಡೆಯ ಮೇಲೆ ನಡೆಯಿತು ಅಂತ ಕೇಳ್ಬೋದು. ಪರುಷ್ಣಿ ನದಿಯ ದಂಡೆಯ ಮೇಲೆ ನಡೆಯಿತು ಅಂತ ಹೇಳ್ಬೋದು, ಅಥವಾ ರಾವಿ ನದಿಯ ದಂಡೆಯ ಮೇಲೆ ನಡೆಯಿತು ಅಂತ ಹೇಳ್ಬೋದು. ರಾವಿ ನದಿಯ ಪ್ರಾಚೀನ ಹೆಸರೇನು ಅಂತ ಕೇಳಬಹುದು? ಪರುಷ್ಣಿ ಅಂತ ಹೇಳ್ಬೋದು. ಹೌದಾ ವಿದ್ಯಾರ್ಥಿಗಳೇ? ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳು ಬಂದಾಗ ಇನ್ನು ವೇದಗಳ ಕಾಲದ ಸಾಹಿತ್ಯದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನು ನೋಡ್ತೀವಿ. ಅತ್ಯಂತ ಪ್ರಾಚೀನವಾದ ವೇದ ಋಗ್ವೇದ ಗಾಯತ್ರಿ ಮಂತ್ರವನ್ನು ಒಳಗೊಂಡಿದೆ. ಗಾಯತ್ರಿ ಮಂತ್ರದ ನಿರ್ಮಾಪಕ ಯಾರು? ವಿಶ್ವಾಮಿತ್ರ. ಗಾಯತ್ರಿ ಮಂತ್ರವು ಋಗ್ವೇದದ 3ನೇ ಮಂಡಲದಲ್ಲಿದೆ. ಸೂರ್ಯನ ತಾಯಿ ಸಾವಿತ್ರಿ ದೇವಿಯನ್ನ ಕುರಿತು ಆರಾಧಿಸುವ ಮಂತ್ರವಾಗಿದೆ ಅಂತ ಹೇಳ್ತೀವಿ. 10ನೇ ಮಂಡಲ ಪುರುಷ ಸೂಕ್ತ ಸಾಮಾಜಿಕ ವರ್ಣ ವ್ಯವಸ್ಥೆಯನ್ನು ತಿಳಿಸ್ತದೆ ಅಂತ ಹೇಳ್ತೀನಿ. ಸಂಗೀತದ ಬಗ್ಗೆ ಉಲ್ಲೇಖವಿರುವ ವೇದ ಸಾಮವೇದ. ಇದನ್ನು ಗಾನವೇದ, ಸಂಗೀತ ವೇದ ಅಂತ ಕರೆದ್ರಿ. ಯಜ್ಞ ವಿಧಾನಗಳನ್ನು ತಿಳಿಸುವ ವೇದ ಯಜುರ್ವೇದ ಅಂತ ಕರಿತೀವಿ. ಆರ್ಯರ ಯಂತ್ರ ಮಂತ್ರ ತಂತ್ರಗಳನ್ನ ತಿಳಿಸುವಂತಹ ವೇದ ಯಾವುದಪ್ಪ ಅಂತ ಕೇಳಿದಾಗ ಯಾವುದು? ಅಥರ್ವಣ ವೇದ ಅಂತ ಹೇಳ್ತೀವಿ.
ಅಥರ್ವಣ ವೇದವನ್ನು ಹೀಗೂ ಕರೆಯುತ್ತಾರೆ ಅಂತ ಕೇಳ್ತಾನ, ಬ್ರಹ್ಮವೇದವೆಂದು ಕರೆಯುತ್ತಾರೆ ಅಂತ ಹೇಳ್ತೀವಿ. 4 ಉಪವೇದಗಳು ಗೊತ್ತದವು ನಿಮಗೆ, ಹೌದಾ? ಆಯುರ್ವೇದ, ಶಿಲ್ಪವೇದ, ಧನುರ್ವೇದ, ಗಂಧರ್ವ ವೇದ. 6 ವೇದಾಂಗಗಳು ಗೊತ್ತದವು, ಶಿಕ್ಷಾ, ಕಲ್ಪ, ನಿರುಕ್ತ, ಛಂದಸ್ಸು, ವ್ಯಾಕರಣ, ಜ್ಯೋತಿಷ್ಯ. 6 ದರ್ಶನಗಳು ಗೊತ್ತದವ, ಗೌತಮನ ನ್ಯಾಯ ದರ್ಶನ, ಪತಂಜಲಿಯ ಯೋಗ ದರ್ಶನ, ಕಣಾದನನ ವೈಶೇಷಿಕ ದರ್ಶನ, ಕಪಿಲನ ಸಾಂಖ್ಯ ದರ್ಶನ, ಜೈಮಿನಿಯ ಪೂರ್ವ ಮೀಮಾಂಸೆ, ಬಾದರಾಯಣನ ಉತ್ತರ ಮೀಮಾಂಸೆ ಅಂತ ಗೊತ್ತಿಲ್ವಾ? ಅರಣ್ಯವಾಸಿಗಳಿಂದ ರಚನೆಯಾದ ಗ್ರಂಥಗಳು ಅರಣ್ಯಕಗಳಾದರೆ, ವೇದಗಳನ್ನು ಗದ್ಯ ರೂಪದಲ್ಲಿ ತಿಳಿಸುವ ಗ್ರಂಥಗಳು ಬ್ರಾಹ್ಮಣಕಗಳಲ್ಲವೇ? ಗೊತ್ತಿಲ್ಲವೇ? ಎಲ್ಲವೂ ಗೊತ್ತದ ವಿದ್ಯಾರ್ಥಿಗಳೇ. ಸುಮ್ಮನೆ ಒಂಥರ ಹೈಲೈಟ್ಸ್. ಈಗ ಓದಿದಿರುವಂತ ಈ ಎಲ್ಲ ಓದುವಾಗ ಬಹಳ ದೊಡ್ಡ ವಿಷಯವಾಗಿತ್ತು ನಿನಗೆ. ಒಂದ್ಸತಿ ಬಿಟ್ಟು 2 ಸತಿ ಈಗ ನೀನು ಓದಿದಂತಹ ಸಂದರ್ಭದಲ್ಲಿ ಇಡೀ ಪ್ರಾಚೀನ ಭಾರತದ ಇತಿಹಾಸವನ್ನ ನೀನು ಕಣ್ಣು ಮುಚ್ಚಿ ನೆನಪು ಮಾಡ್ಕೋತ ಹೋಗು. ನಿಧಿಧ್ಯಾಸ ಅಂತಾರ್ರಿ ಅದಕ್ಕೆ. ನಾವು ಏನು ಓದಿರ್ತೀವಲ್ಲ ಚಂತನ ಅದನ್ನ ಸಂಜೆ ಮುಂದೆ ಮಲಗು ಮುಂದೆ ಕಣ್ಣು ಮುಚ್ಚಿ 15 ನಿಮಿಷ ಕೂತು ನಾನು ಏನೇನು ಓದಿನಿ ಅಂತ ರಿಕಾಲ್ ಮಾಡ್ಕೋರಿ. ಯಾರ್ಯಾರಿಗೆ ರಿಕಾಲ್ ಆಗಕ್ಕೆ ಸ್ಟಾರ್ಟ್ ಆಗ್ತದ ತಿಳ್ಕೊಂಡ್ಬಿಡು, ಅವು ನಿಮ್ಮ ಮೆಮರಿಯಾಗ ಫಿಕ್ಸ್ ಆಗ್ಯಾವ ಅಂತ. ಬೇಕಾದ್ರೆ ಕೇಳಿಲ್ಲ ನೋಡೋಣಂತ, ಹೌದತಿ ಇಲ್ಲಂತೆ. ಅದನ್ನು ಮಾಡ್ರಿ ದಯವಿಟ್ಟು. ನಿಧಿಧ್ಯಾಸ ಅಂತ ಅದಕ್ಕೆ ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನಾವು ನೋಡಿದಂತಹ ಸಂದರ್ಭದಲ್ಲಿ ನಿಮಗೆ ಹೇಳಬೇಕು ಅಂತಂದ್ರೆ 2 ಮಹಾಕಾವ್ಯಗಳು ಗೊತ್ತದವ, ರಾಮಾಯಣ, ಮಹಾಭಾರತ. ರಾಮಾಯಣದ ಭಾಗಗಳನ್ನ ಖಾಂಡಗಳಂತಾರೆ, ಮಹಾಭಾರತಗಳನ್ನ ಪರ್ವಗಳಂತಾರೆ. ರಾಮಾಯಣ 7 ಖಾಂಡಗಳದ, ಮಹಾಭಾರತ 18 ಪರ್ವಗಳಲ್ಲದ, ಗೊತ್ತಿರುವಂತಹ ವಿಷಯದ. ಅತಿ ದೊಡ್ಡ ಪರ್ವ, ಇವೆಲ್ಲ ಪೊಲೀಸ್ ಕೇಳಿದಂತಹ ಪ್ರಶ್ನೆಗಳನ್ನೇ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ, ನೆನಪಿಟ್ಕೊಡ್ರಿ. ಅತಿ ದೊಡ್ಡ ಪರ್ವ ಭೀಷ್ಮ ಪರ್ವ ಅಂತ ಹೇಳ್ತೀವಿ. ಭೀಷ್ಮ ಪರ್ವ ಭಗವದ್ಗೀತೆ ಯಾವ ಪರ್ವದಲ್ಲಿ ಬರುತ್ತದೆ ಅಂತ ಕೇಳ್ತಾನೆ. ಭೀಷ್ಮ ಪರ್ವದಲ್ಲಿ. ಭಗವದ್ಗೀತೆಯಲ್ಲಿ ಯಾರು ಯಾರಿಗೆ ಉಪದೇಶಿಸಿದರು? ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶಿಸಿದ ಅನ್ನುವಂಥದ್ದು ಗೊತ್ತಿರುವಂತಹ ವಿಷಯ. ಜೊತೆಗೆ ನಿಮಗೆ ಹೇಳಬೇಕು ಅಂತಂದ್ರೆ ಮಹಾಭಾರತವನ್ನ ಪಂಚಮ ವೇದ ಅಂತ ಕರೀತಾರೆ. ಹೌದಾ? ಮಹಾಭಾರತವನ್ನು ಏನಂತ ಕರೀತಾರೆ? ಪಂಚಮ ವೇದ ಅಂತ ಕರೀತಾನೆ. ಇನ್ನು ಹಳಿ ಕ್ವಶನ್ ಪೇಪರ್ದೊಳಗೆ ನೋಡಿದಾಗ ಭೀಷ್ಮನ ಮೊದಲ ಹೆಸರು ಏನಂತ ಕೇಳ? ದೇವವ್ರತ ಅಂತ ಹೇಳಿ ನೋಡ್ತೀವಿ. ಏನು? ದೇವವ್ರತ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಭೀಷ್ಮನ ತಂದೆ ತಾಯಿಗಳು ಶಂತನು ಮಹಾರಾಜ್ ಮತ್ತು ಗಂಗಾದೇವಿ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಹೌದಾ? ಹೀಗೆ ಕೆಲವೊಂದು ಪ್ರಾಚೀನ ಹೆಸರುಗಳು ನಿಮ್ಗೆ ಗೊತ್ತಿರಲಿ ಅನ್ನುವಂಥ ರೀತಿ ಒಳಗೆ ನಾನು ಹೇಳಿದೆ. ಇನ್ನು ಜೊತೆಗೆ ನಾವು ಬಂದ್ವಿ ಅಂತಂದ್ರೆ 18 ಪುರಾಣಗಳದಾವ. ಅವುಗಳಲ್ಲಿ ಹೆಂಗೆ ಪ್ರಶ್ನೆ ಕೇಳ್ದ? ಪೊಲೀಸ್ಗೆ ಕೇಳ್ಯಾನ್ರಿ, ಸಂಪ್ರದಾಯಗಳ ಪ್ರಕಾರ ಪುರಾಣಗಳ ಸಂಖ್ಯೆ ಎಷ್ಟು ಅಂತ ಕೇಳ್ದ. 18 ಅನ್ನುವಂಥದ್ದು ಗೊತ್ತಿರುವಂಥ ವಿಷಯವಲ್ಲವೇ? ಅದು 18 ಅಂತ ಹಾಕಿಬಿಡ್ರಿ. ಇನ್ನು ನೆಕ್ಸ್ಟ್ ನಾವು ನೋಡಿದಾಗ 4 ಆಶ್ರಮಗಳದಾವ್ರಿ. ಹೌದಾ? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ. ಇನ್ನು ಉಪನಿಷತ್ಗಳಂತ ಬರ್ತಾವ್ರಿ. ಉಪನಿಷತ್ಗಳು ನಿಮ್ಗೆ ಗೊತ್ತಿದೆ. ಸತ್ಯಮೇವ ಜಯತೆ ಎಂಬ ವಾಕ್ಯ ಯಾವ ಉಪನಿಷತ್ತಿನಲ್ಲಿದೆ ಅಂತ ಹೇಳಿ 7 ಸತಿ ಪೊಲೀಸ್ ಎಕ್ಸಾಮ್ ಕೇಳಿದ್ದುಂಟು. ಅದ್ರ ಜೊತೆಗೆ ನಾ ಇನ್ನೂ 4-5 ಉಪನಿಷತ್ಗಳನ್ನು ನಿಮ್ಗೆ ಬರೆಸಿದ್ದೀನಿ. ಏನಪ್ಪಾ ಅಂತ ಕೇಳಿದಾಗ ಯಮ ಮತ್ತು ನಚಿಕೇತರ ಕಥೆಯನ್ನು ಒಳಗೊಂಡ ಉಪನಿಷತ್ ಯಾವುದು ಅಂತ ಕೇಳಿದ್ರೆ ಕಠ ಉಪನಿಷತ್ ಅಂತ ಹೇಳು. 4 ಆಶ್ರಮಗಳ ಬಗ್ಗೆ ತಿಳಿಸುವ ಉಪನಿಷತ್ ಯಾವುದು ಅಂತ ಕೇಳಿದ್ರೆ ಜಾಬಲ ಉಪನಿಷತ್ ಅಂತ ಹೇಳು. ಹೌದಾ? ಪುನರ್ಜನ್ಮದ ಬಗ್ಗೆ ತಿಳಿಸುವಂತ ಉಪನಿಷತ್ ಯಾವುದು ಅಂತ ಕೇಳಿದ್ರೆ ಬೃಹದಾರಣ್ಯಕ ಉಪನಿಷತ್ ಅಂತ ಹೇಳು. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ತತ್ವಂ ಅಸಿ ಎಂಬ ಹೇಳಿಕೆಯನ್ನು ನೀಡಿದಂಥ ಉಪನಿಷತ್ ಅಂತ ಕೇಳಿದಾಗ ಛಾಂದೋಗ್ಯ ಅಂತ ಹೇಳು. ಹೌದಾ? ಇಷ್ಟು ನಮಗೇನಪ್ಪಾ ಅಂದ್ರೆ ಗೊತ್ತಿರಬೇಕು. ಇನ್ನೂ ಒಂದು ಪ್ರಶ್ನೆ ಕೇಳೋಣ. ಉಪನಿಷತ್ಗಳನ್ನು ವೇದಗಳ ಡ್ಯಾಶ್ ಭಾಗ ಅಂತ ಕರೀತಾರ ಅಂತ ಕೇಳೋಣ. ಅಂತ್ಯ ಭಾಗ ವೇದಾಂತಗಳು ಅಂತ ಹೇಳಿ ಕರೀತಾರ ಅನ್ನುವಂಥದ್ದು ಗೊತ್ತಿರಲೇಬೇಕಾದಂತಹ ವಿಷಯ. ಹೌದಾ? ಎಸ್ ವಿದ್ಯಾರ್ಥಿಗಳೇ, ಇನ್ನು ಹೊಸ ಮತಗಳ ಉದಯಕ್ಕೆ ಬಂದಿವಿ ಅಂತಂದ್ರೆ ನಿಮಗೆಲ್ಲರಿಗೂ ಗೊತ್ತದ, ಜೈನ ಧರ್ಮದ ಮೊದಲ ತೀರ್ಥಂಕರ ವೃಷಭನಾಥ. ನಿಜವಾದ ಅಂತ ಶಬ್ದ ಬಂದಾಗ, ನಿಜವಾದ ಸ್ಥಾಪಕ ಅಂತ ಶಬ್ದ ಬಂದಾಗ 23ನೇ ತೀರ್ಥಂಕರ ಪಾರ್ಶ್ವನಾಥಗೆ ಹಾಕು. ಕ್ರಾಂತಿಕಾರಕ ಬದಲಾವಣೆಗಳನ್ನು ತಂದವರು ಅಂತ ಕೇಳಿದಾಗ ವರ್ಧಮಾನ ಮಹಾವೀರಗೆ ಹಾಕು. ವರ್ಧಮಾನ ಮಹಾವೀರನ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. ಹೌದಾ? ಇವರು ಜ್ಞಾತ್ರಿಕ ಎಂಬ ಕ್ಷತ್ರಿಯ ಪಂಗಡಕ್ಕೆ ಸೇರಿದವರು. ಪತ್ನಿ ಯಶೋಧ, ಮಗಳು ಅನುಜ್ಜ, ಅಳಿಯ ಜಮಾಲಿ ಎಲ್ಲವೂ ಗೊತ್ತಿರುವಂತಹ ವಿಷಯವಲ್ಲವೇ? ಇವರು ತಮ್ಮ 30ನೇ ವಯಸ್ಸಿಗೆ ಮನೆಯನ್ನು ತೊರಿತಾನ. 42ನೇ ವಯಸ್ಸಿನಲ್ಲಿ ಜ್ಞಾನೋದಯವಾಗ್ತದೆ. ಅಂದಿನಿಂದ ಮಹಾವೀರನಾಗ್ತಾನ. ತಾನು ಪಡೆದ ಜ್ಞಾನವನ್ನು ಪ್ರಚಾರ ಮಾಡಕ್ಕೆ 11 ಜನ ಶಿಷ್ಯರನ್ನು ತಗೋತಾನೆ. 11 ಜನ ಶಿಷ್ಯರ ಗುಂಪಿಗೆ ಗಣಾಧರರು ಅಂತ ಕರೀತಾರೆ. ಮಹಾವೀರನ ಮೊದಲ ಶಿಷ್ಯ ಇಂದ್ರಭೂತಿ ಅಂತ ಗೊತ್ತದ. ಅಂಗಮಗದ ಕಾಶಿ ಕೋಸಲಗಳಲ್ಲಿ ಧರ್ಮ ಪ್ರಚಾರದ ಕಾರ್ಯವನ್ನು ಕೈಗೊಂಡು ಎಷ್ಟನೇ ವಯಸ್ಸಿನಲ್ಲಿ? ತಮ್ಮ 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿ ಎಂಬಲ್ಲಿ ಜಿನೈಕ್ಯರಾಗ್ತಾರ ಅಂತ ಗೊತ್ತದ. ಜೈನ ಧರ್ಮದ ಬೋಧನೆಗಳು ಅಂತ ಕೇಳಿದಾಗ ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಮೊದಲಿನ 4 ಬೋಧನೆಗಳು ಯಾರು ಅಂತ ಕೇಳಿದಾಗ ಪಾರ್ಶ್ವನಾಥನ ಬೋಧನೆಗಳು ಅಂತ ಗೊತ್ತದ. ಹೌದಾ? ಜೈನ ಧರ್ಮದ ತ್ರಿರತ್ನಗಳು ಸಮ್ಯಕ ಜ್ಞಾನ, ಸಮ್ಯಕ ನಂಬಿಕೆ, ಸಮ್ಯಕ ಜ್ಞಾನ.
ಜೈನ ಧರ್ಮದ ಗ್ರಂಥ ಸಾಹಿತ್ಯ ಪ್ರಾಕೃತ ಭಾಷೆ ಅರ್ಧಮಾಗದಿ ಲಿಪಿಯಲ್ಲಿದೆ. ಜೈನರ ಗ್ರಂಥಗಳನ್ನು ಅಂಗಗಳು ಅಂತ ಹೇಳಿ ಕರೀತಾರೆ. 12 ಪೂರ್ವಾಂಗಗಳು, 12 ಅಂಗಗಳು, 10 ಪ್ರಕಿರಣಗಳು, 6 ಛೇದಸೂತ್ರಗಳು, 4 ಮೂಲ ಸೂತ್ರಗಳು ಅಂತ ನೋಡ್ತೀವಿ. ಪ್ರಶ್ನೆ ಹೀಗೂ ಕೇಳೋಣ, 24 ತೀರ್ಥಂಕರರನ್ನು ಒಳಗೊಂಡ ಸೂತ್ರ ಯಾವುದು ಅಂತ ಕೇಳೋಣ. ಭದ್ರಬಾಹುವಿನಿಂದ ರಚಿತವಾದಂತಹ ಕಲ್ಪಸೂತ್ರ ಅನ್ನುವಂಥದ್ದನ್ನು ನೋಡ್ತೀವಿ ಅಂತ. ಹೌದಾ ವಿದ್ಯಾರ್ಥಿಗಳೇ? ಜೊತೆಗೆ ನಿಮಗೆ ಹೇಳಬೇಕು ಅಂತಂದ್ರೆ ಬೌದ್ಧರ ಆರಾಧನಾ ಕೇಂದ್ರಗಳನ್ನ ಬಸದಿಗಳಂತ ಕರೀತಾರೆ. 1000 ಕಂಬಗಳ ಬಸದಿ ಮೂಡುಬಿದಿರೆಯಲ್ಲಿದೆ ಅಂತ ಹೇಳ್ತೀವಿ. ಹೌದಾ? ಅದೇ ರೀತಿಯಾಗಿ ಇಲ್ಲಿ ನಾವು ನೋಡಿದಾಗ ಬೌದ್ಧ ಧರ್ಮಕ್ಕೆ ಬರೋಣ. ಇನ್ನು ಜೈನ ಧರ್ಮದೊಳಗೆ ಇನ್ನೊಂದೆರಡು ಪಾಯಿಂಟ್ ಕೇಳಲೇಬೇಕಾದ್ರೆ, ಜಿನನ ಅನುಯಾಯಿಗಳೇ ಜೈನರಂತೀವಿ. ಜೈನರನ್ನು ಹೀಗೂ ಕರೆಯುತ್ತಾರೆ ಅಂತ ಕೇಳ್ತಾನೆ. ನಿರ್ಗ್ರಂಥರು, ಯಾರ ಬಂಧನವೂ ಇಲ್ಲದವರು ಅಂತ ಹೇಳಿ ಕರೀತಾರೆ. ದೇವರ ಅಸ್ತಿತ್ವವನ್ನು ಖಂಡಿಸಿದವರು ಅಂತ ಕೇಳಿದ್ರೆ ಮಹಾವೀರ, ದೇವರಿಲ್ಲ ಅಂತ ಹೇಳ್ತಾನೆ. ಇನ್ನು ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ. ಬುದ್ಧನನ್ನ ಏಷ್ಯಾದ ಬೆಳಕು, ಜ್ಞಾನದ ಪ್ರದೀಪ ಅಂತ ಏನಾದರೂ ಶಬ್ದಗಳು ಬಂದ್ರೆ ಸರ್ ಎಡ್ವಿನ್ ಅರ್ನಾಲ್ಡ್ ಅಂತ ಹಾಕ್ರಿ ಅಂತ ಹೇಳ್ತೀನಿ. ಜೊತೆಗೆ ನಿಮಗೆ ಹೇಳಬೇಕು ಅಂತಂದ್ರೆ ಬುದ್ಧನನ್ನ ತಿದ್ದಲಾಗದ ಹೃದಯಗಳನ್ನು ತಿದ್ದಿದ ಮಹಾನುಭಾವ ಅಂತಾರೆ. ಅದೆಲ್ಲವೂ ನಿಮಗೆ ಗೊತ್ತಿರುವಂತಹ ವಿಷಯ. ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ, ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ, ಸಾಕು ತಾಯಿ ಪ್ರಜಾಪತಿ ಗೌತಮಿ, ಸಿದ್ಧಾರ್ಥನ ಭವಿಷ್ಯ ನುಡಿದ ಸನ್ಯಾಸಿ ಅಸ್ಸೀಮಾ, ಪತ್ನಿ ಯಶೋಧರ, ಮಗ ರಾಹುಲ. ಹೌದಾ? ಆಮೇಲೆ ಸೇವಕ ಚನ್ನ, ಕುದುರೆ ಕಂಥಕ. 29ನೇ ವಯಸ್ಸಿಗೆ ಮನಿ ಬಿಟ್ಟ. ಪ್ರಥಮ ಗುರು ಆಲಾರ ಕಲಮ, 2ನೇ ಗುರು ಉದ್ರಕ ರಾಮಪುತ್ರ. ಹೌದಾ? ಇವರಿಬ್ಬರನ್ನು ಬಿಟ್ಟು ಅಲೆಮಾರಿಯಾದ. 35ನೇ ವಯಸ್ಸಿಗೆ ಜ್ಞಾನೋದಯವಾಯಿತು. ಅಂದಿನಿಂದ ಬುದ್ಧನಾದ. ತಾನು ಪಡೆದ ಜ್ಞಾನವನ್ನು ಮೊಟ್ಟ ಮೊದಲ ಬಾರಿಗೆ ಸಾರಾನಾಥದ ಹರಿಣಿ ಅಥವಾ ಜಿಂಕೆವನದಲ್ಲಿ ಉಪದೇಶವನ್ನ ಮಾಡಿದ. ನಂತರದಲ್ಲಿ ಕಪಿಲ ವಸ್ತುವಿಗೆ ಬಂದು ತನ್ನ ಸಂಬಂಧಿಕರಿಗೆಲ್ಲ ಉಪದೇಶವನ್ನ ಮಾಡಿ ತನ್ನ 80ನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಕುಶಿನಗರ ಎಂಬಲ್ಲಿ ಸಾಲ ಮರದ ಕೆಳಗೆ ಮರಣ ಹೊಂದಿದ. ಬೌದ್ಧ ಧರ್ಮದ ಬೋಧನೆಗಳು 4 ಆರ್ಯ ಸತ್ಯಗಳು ಅಂತ ಗೊತ್ತದೆ. ಜಗತ್ತು ದುಃಖದಿಂದ ಕೂಡಿದೆ, ದುಃಖಕ್ಕೆ ಮೂಲ ಕಾರಣ ಆಸೆ, ಆಸೆಯನ್ನು ತೊರೆದಾಗಲೇ ಮುಕ್ತಿ ಹೊಂದಬೇಕಾದರೆ ಅಷ್ಟಾಂಗ ಮಾರ್ಗಗಳಲ್ಲಿ ನಂಬಿಕೆ ಇಡು ಅಂತ ಹೇಳ್ತಾನೆ. ಅಷ್ಟಾಂಗ ಮಾರ್ಗಗಳಂತಂದಾಗ ಸರಿಯಾದ ತಿಳುವಳಿಕೆ, ಮಾತು, ದೃಷ್ಟಿ, ಜೀವನ, ಕ್ರಿಯೆ, ಪ್ರಯತ್ನ, ಗುರಿ, ಆಧ್ಯಾತ್ಮಿಕತೆ. ಇವರ ಗ್ರಂಥಗಳು ಪಾಲಿ ಭಾಷೆಯಲ್ಲಿವೆ. ಬೌದ್ಧರ ಗ್ರಂಥಗಳನ್ನ ತ್ರಿಪಿಟಕಗಳಂತಾರೆ. ವಿನಯ ಪಿಟಕ, ಸೂಕ್ತ ಪಿಟಕ, ವಿಧಮ್ಮ ಪಿಟಕ. ಜಾತಕಗಳೆಂದರೆ ಬುದ್ಧನ ಪೂರ್ವಜನ್ಮದ ಕುರಿತು 500ಕ್ಕೂ ಹೆಚ್ಚು ಕಥೆಗಳನ್ನು ಹೇಳುತ್ತವೆ ಅಂತ ಗೊತ್ತಿದೆ. ಪ್ರಥಮ ಸಮ್ಮೇಳನ, ದ್ವಿತೀಯ ಸಮ್ಮೇಳನ, ತೃತೀಯ ಸಮ್ಮೇಳನ, 4 ಸಮ್ಮೇಳನದ ಅರಸರು, ಅಧ್ಯಕ್ಷರು, ವರ್ಷ, ಸ್ಥಳ ಇವಿಷ್ಟು ನಿಮಗೆ ನೆನಪಿರಲೇಬೇಕಾಗ್ತದೆ. ಗೊತ್ತಿರುವಂಥ ವಿಷಯ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇದು. ಜೈನರು 2 ಸಮ್ಮೇಳನ ನಡೀತಾವೆ, ಬೌದ್ಧರು 4 ಸಮ್ಮೇಳನಗಳು ನಡೀತಾವೆ. ಕೆಲವೊಬ್ಬರು 5 ಅಂತ ವಾದಿಸ್ತಾರೆ. ಹರ್ಷವರ್ಧನ ಕಾಲದಲ್ಲಿ ನಡೆದಿರುವಂಥದ್ದು. ಇವು 4 ನೆನಪಿಡ್ರಿ, ಅದನ್ನು ಸುಮ್ಮನೆ ಎಕ್ಸ್ಟ್ರಾ ಇರಲಿ ಅನ್ನುವಂಥ ರೀತಿಯೊಳಗೆ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ನಾವು ನೋಡಿದಂತಹ ಸಂದರ್ಭದಲ್ಲಿ ಬೌದ್ಧ ಧರ್ಮ ಅಂತ ನಾವು ನೋಡಿದಾಗ ಬುದ್ಧರಿಗೆ ವಿಷಯುಕ್ತ ಆಹಾರವನ್ನು ನೀಡಿದವರು ಚಂಡ, ಚಿಕಿತ್ಸೆ ಮಾಡಿದ ವೈದ್ಯ ಜೀವಕ, ಪ್ರಥಮ ಭಿಕ್ಷೆ ನೀಡಿದವಳು ಸುಜಾತ, ಪ್ರೀತಿಯ ಶಿಷ್ಯರು ಆನಂದ ಮತ್ತು ಅಂಗುಲಿಮಾಲ, ಪ್ರೀತಿಯ ಶಿಷ್ಯಳು ಅಮ್ರಪಾಲಿ. ಹೌದಾ? ಆಮೇಲೆ ಬೌದ್ಧ ಧರ್ಮ ತದನಂತರದಲ್ಲಿ ಹೀನಯಾನ, ಮಹಾಯಾನ ಅಂತ ನೋಡ್ತೀವಿ. ಹೀನಯಾನ ಅಂದ್ರೇನು, ಮಹಾಯಾನ ಅಂದ್ರೇನು ನಿಮಗೆ ಸಾಕಷ್ಟು ಗೊತ್ತಿರುವಂಥ ವಿಷಯಗಳೇ ಇದಾವೆ. ಬೌದ್ಧ ಧರ್ಮದಲ್ಲಿ ಯಾವುದೇ ಬದಲಾವಣೆಗಳು ಬೇಡ ಅಂದವರು ಹೀನಯಾನ, ಬದಲಾವಣೆಗಳು ಬೇಕು ಎಂದವರು ಮಹಾಯಾನ. ಮಹಾಯಾನ ಪಂಥದ ಸ್ಥಾಪಕ ನಾಗಾರ್ಜುನ ಅಂತ ನೆನಪಿಡ್ರಿ. ಹೌದಾ? ಈ 2 ಪಂಥಗಳು 4ನೇ ಬೌದ್ಧ ಸಮ್ಮೇಳನದಲ್ಲಿ ಆರಂಭವಾಗಿದ್ದವು ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಅಂತ. ಇನ್ನು ನೆಕ್ಸ್ಟ್ ನಾವು ನೋಡಿದಾಗ 16 ಮಹಾಜನಪದಗಳಂತ ಬರ್ತಾವೆ. ಅಂಗ ಮಗದ ಕಾಶಿ ಕೋಸಲ ಕುರು ವೃಜ್ಜಿ ಮಲ್ಲ ಚೇದಿ ವತ್ಸ ಮತ್ಸ ಸುರಸೇನ ಅಸ್ಮಾಕ ಅವಂತಿ ಗಾಂಧಾರ ಕಾಂಬೋಜ ಪಾಂಚಾಲ ಅನ್ನುವಂಥ 16 ಮಹಾಜನಪದಗಳು. ಅವುಗಳ ರಾಜಧಾನಿಗಳನ್ನು ಸ್ವಲ್ಪ ನೆನಪಿಟ್ಟುಕೊಡ್ರಿ. ಅತ್ಯಂತ ಪ್ರಾಚೀನ ಜನಪದ ಅಂತ ಕೇಳಿದಾಗ ಕಾಶಿ. ಸಾಮ್ರಾಜ್ಯವಾಗಿ ಬೆಳವಣಿಗೆ ಹೊಂದಿದ್ದು ಮಗಧ ರಾಜ್ಯದ ಸ್ಥಾಪಕರು ಜರಾಸಂಧ ಮತ್ತು ಬೃಹದ್ರಥ ಅಂತ ನೆನಪಿರಲಿ. ಆಮೇಲೆ ಹರ್ಯಂಕ ಸಂತತಿಯ ಸ್ಥಾಪಕ ಬಿಂಬಸಾರ ಬುದ್ಧನ ಸಮಕಾಲೀನ ಅರಸನಾಗಿದ್ದ. ಬಿಂಬಸಾರನ ಮಗ ಅಜಾತಶತ್ರು ತಂದೆಯನ್ನೇ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದ. ಅಜಾತಶತ್ರುವಿಗೆ ಪಿತೃಘಾತಕ ಎಂಬ ಬಿರುದಿತ್ತು ಅಂತ ಗೊತ್ತಿರಲಿ. ಪಾಟಲಿಪುತ್ರದ ನಿರ್ಮಾಪಕ ಉದಯನ್ನ, ನಾಗ ಸಂತತಿಯ ಸ್ಥಾಪಕ ಶಿಶುನಾಗ. ಆಮೇಲೆ ನಂದ ಸಂತತಿಯ ಸ್ಥಾಪಕ ಮಹಾಪದ್ಮನಂದ. ಭಾರತವನ್ನಾಳಿದ ಮೊದಲ ದಲಿತ ಸಾಮ್ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳೋಣ. ಅಥವಾ ಭಾರತವನ್ನಾಳಿದ ಮೊದಲ ಶೂದ್ರ ಸಾಮ್ರಾಜ್ಯ ಯಾವುದು ಅಂತ ಕೇಳಿದ್ರೆ ನಂದ ಸಾಮ್ರಾಜ್ಯ. ಸ್ಥಾಪಕ ಮಹಾಪದ್ಮನಂದ, ರಾಜಧಾನಿ ಪಾಟಲಿಪುತ್ರ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಹೌದಾ? ನಂದ ಸಾಮ್ರಾಜ್ಯದಲ್ಲಿ ಒಟ್ಟು 9 ಜನ ಅರಸರ ಆಡಳಿತ ಮಾಡ್ತಾರೆ. ನವನಂದರ ಆಡಳಿತ ಅಂತ ಹೇಳಿ ಕರೀತಾರೆ. ಕೊನೆಯ ದೊರೆ ಧನನಂದ.
ಈತ ಧನಾನಂದ. ಆಕ್ಚುಲಿ ಇವನ ಮೂಲ ಹೆಸರು ಉಗ್ರಸೇನಂದ ಇತ್ತು. ಧನಪಿಶಾಚಿಯಾಗಿದ್ದ, ಅದಕ್ಕಾಗಿ ಇವನಿಗೆ ಧನನಂದ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಈತನಿಂದ ಅಪಮಾನಕ್ಕೆ ಬೆಳಗಾದ ವ್ಯಕ್ತಿ ಕೌಟಿಲ್ಯ. ನಂದ ಸಾಮ್ರಾಜ್ಯವನ್ನು ನಾಶ ಮಾಡುವವರೆಗೂ ತನ್ನ ತಲೆಯ ಜುಟ್ಟನ್ನು ಕಟ್ಟುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದಂಥ ಕೌಟಿಲ್ಯ ಚಾಣಕ್ಯ ಚಂದ್ರಗುಪ್ತ ಮೌರ್ಯನ ಸಹಾಯದಿಂದ ರಾಜ್ಯವನ್ನು ಕಟ್ಟದ. ಅದು ಹೇಗೆ ಕಟ್ಟದ, ಎಲ್ಲ ಕಟ್ಟದ, ಅದೆಲ್ಲ ಸ್ಟೋರಿ ನಮ್ಗೆ ಗೊತ್ತಿರುವಂಥ ವಿಷಯ. ನಂತರದಲ್ಲಿ ಮೌರ್ಯ ಸಾಮ್ರಾಜ್ಯ ಅಂತ ನಾವು ನೋಡ್ತೀವಿ. ಅದಕ್ಕಿಂತ ಮುಂಚೆ ಭಾರತದ ಮೇಲೆ ವಿದೇಶಿಯರ ದಾಳಿ ಆಗ್ತದೆ. ಭಾರತದ ಮೇಲೆ ದಾಳಿ ಮಾಡಿದ ಮೊಟ್ಟ ಮೊದಲ ವಿದೇಶಿಯರು ಪರ್ಷಿಯನ್ನರು. ಪರ್ಷಿಯನ್ನರು ಅಂದ್ರೆ ಇರಾನದವರು. ಭಾರತದ ಮೇಲೆ ದಾಳಿ ಮಾಡಿದ ಪ್ರಥಮ ದಾಳಿಕ 1ನೇ ಸೈರಸ್. ಸೈರಸ್ನ ನಂತರದಲ್ಲಿ ಅವನ ಮಗ ಡೇರಿಯಸ್ ಸಿಂಧ್ ಪ್ರಾಂತ್ಯದವರೆಗೂ ರಾಜ್ಯವನ್ನು ವಿಸ್ತರಿಸಿದ. ಪರ್ಷಿಯನ್ನರು ಮತ್ತು ಭಾರತೀಯರ ನಡುವಿನ ಸಂಬಂಧಗಳನ್ನು ಸೂಚಿಸುವಂತಹ 2 ಶಾಸನಗಳು ನಕ್ಷಂ ಐರಸ್ತಂ ಮತ್ತು ಪರ್ಸೆಪೋಲಿಸ್ ಅನ್ನುವಂತಹ ರೀತಿ ಒಳಗೆ ನಾವು ನೋಡ್ತೀವಿ ಅಂತ. ಇನ್ನು ಜೊತೆಗೆ ವಿದ್ಯಾರ್ಥಿಗಳೇ, ನಾವು ನೋಡಿದಂತಹ ಸಂದರ್ಭದಲ್ಲಿ ನಿಮಗೆ ಹೇಳಬೇಕು ಅಂತಂದ್ರೆ ಯಾವುದಪ್ಪ ಅಂತ ನಾವಿಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಪರ್ಸೆಪೋಲಿಸ್ ಮತ್ತು ನಕ್ಷಂ ಐರಸ್ತಂ ಅಂತ ನೋಡಿದ್ವಿ. ಇನ್ನು ಕ್ಸರಕ್ಸಸ್ ಎಂಬುವನ ಸೈನ್ಯದಲ್ಲಿ ಅನೇಕ ಜನ ಭಾರತೀಯರಿದ್ದರು ಅಂತ ಹೇಳ್ತೀವಿ. ಆ ಅನೇಕ ಜನ ಭಾರತೀಯರಿದ್ದರಲ್ಲ ಪರ್ಷಿಯನ್ನರ ಸೈನ್ಯದಲ್ಲಿ, ಅವರನ್ನ ಗಾಂಧಾರಿಯನ್ನರ ಅಂತ ಕರಿತಿದ್ದರು. ಪರ್ಷಿಯನ್ನರಿಂದ ಭಾರತೀಯರು ಶಾಸನಗಳನ್ನು ರಚಿಸುವುದು, ಶಾಸನಗಳಿಗೆ ಹೊಳಪು ಕೊಡುವುದು, ಖರೋಷ್ಠಿ ಲಿಪಿ, ರಾಜ್ಯ ಕಟ್ಟುವ ಮನೋಭಾವನೆ ಇವೆಲ್ಲವುಗಳನ್ನು ಬೆಳೆಸಿಕೊಂಡರು ಅನ್ನುವಂಥದ್ದನ್ನು ನೋಡ್ತೀವಿ. ನಂತರದಲ್ಲಿ ನಾವು ಬಂದಾಗ ವಿದ್ಯಾರ್ಥಿಗಳೇ, ಮೆಸಿಡೋನಿಯಾದ ಗ್ರೀಕರ ದಾಳಿ ಆಗ್ತದೆ. ಅಲೆಕ್ಸಾಂಡರ್ ಬರ್ತಾನೆ. ಅಲೆಕ್ಸಾಂಡರ್ ಭಾರತದಲ್ಲಿ ಒಟ್ಟು 27 ತಿಂಗಳು ಇರ್ತಾನೆ. ಅಲೆಕ್ಸಾಂಡರ್ ಮತ್ತು ಝೇಲಂ ನದಿಯ ದಂಡೆಯ ಮೇಲೆ ಪೌರಸನ ಮಧ್ಯೆ ಹೈಡಾಸ್ಪಸ್ ಕದನ. ಇದು ಪೊಲೀಸ್ ಪರೀಕ್ಷೆಗೆ ಒಂದು 10 ಬಾರಿ ಕೇಳಿದಂಥ ಪ್ರಶ್ನೆಯಾಗಿದೆ, ನೆನಪಿರಲೇಬೇಕು ಅಂತ. ಪೌರವನ ಧೈರ್ಯದ ಮಾತುಗಳನ್ನು ಕೇಳಿ ಅಲೆಕ್ಸಾಂಡರ್ ರಾಜ್ಯವನ್ನು ಮರಳಿಸಿದ ಅಂತ ಹೇಳ್ತೀವಿ. ಅಲೆಕ್ಸಾಂಡರ್ ಭಾರತ ದೇಶವನ್ನು ಹಾಲು ಜೇನಿನ ಭೂಮಿ ಅಂತ ಹೇಳ್ದ. ಅಲೆಕ್ಸಾಂಡರ್ ಒಂದಿಗೆ ಹೋರಾಡಿದ ಭಾರತದ ಬುಡಕಟ್ಟು ರಾಣಿ ಕೃಪಾದೇವಿ ಅಂತ ಗೊತ್ತದೆ, ಹೌದಾ? ಇನ್ನು ನೆಕ್ಸ್ಟ್ ನಾವು ನೋಡಿದಾಗ ಮೌರ್ಯ ಸಾಮ್ರಾಜ್ಯ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಅಂತ ಗೊತ್ತದೆ. ಮನ್ನಿಸತಿ SD ಹಿಡ್ಕೊಂಡು ಪ್ರಶ್ನೆ ಕೇಳಿದ, ಸುದರ್ಶನ ಕೆರೆಯನ್ನು ನಿರ್ಮಿಸಿದವರು ಅಂತ. ಸುದರ್ಶನ ಕೆರೆಯನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದಾಗ ಪುಷ್ಯಗುಪ್ತ. ಯಾರು? ಪುಷ್ಯಗುಪ್ತ. ಯಾಕಂದ್ರೆ ಚಂದ್ರಗುಪ್ತ ಮೌರ್ಯ ಸೌರಾಷ್ಟ್ರವನ್ನು ವಶಪಡಿಸಿಕೊಂಡು ಪುಷ್ಯಗುಪ್ತನನ್ನು ಅಧಿಕಾರಿಯನ್ನಾಗಿ ನೇಮಿಸಿದಲ್ಲ, ಅವಾಗ ಅದನ್ನು ಕಟ್ಟಸ್ತಾನ ಅನ್ನುವಂಥದ್ದನ್ನು ನೋಡ್ತೀವಿ. ಸೆಲ್ಯೂಕಸನನ್ನು ಎದುರಿಸಿ ಸೆಲ್ಯೂಕಸನ ಮಗಳು ಹೆಲೆನ್ನಳನ್ನ ವಿವಾಹವಾಗಿದ್ದ ಚಂದ್ರಗುಪ್ತ ಮೌರ್ಯ. ಭಾರತದ ಯಾವ ಅರಸ ಮೊಟ್ಟ ಮೊದಲ ಬಾರಿಗೆ ವೈವಾಹಿಕ ಸಂಬಂಧಗಳನ್ನು ವಿದೇಶದೊಂದಿಗೆ ಮಾಡಿದ್ದ ಅಂತ ಕೇಳಿದ್ರೆ ಚಂದ್ರಗುಪ್ತ ಮೌರ್ಯ. ಭಾರತ ದೇಶದ ಮೊಟ್ಟ ಮೊದಲ ಚಕ್ರವರ್ತಿ ಎಂದು ಕನ್ಸಿಡರ್ ಮಾಡೋದು ಚಂದ್ರಗುಪ್ತ ಮೌರ್ಯನನ್ನ. ಚಂದ್ರಗುಪ್ತ ಮೌರ್ಯನ ಗ್ರೀಕರು ಸ್ಯಾಂಡ್ರೋಕ್ಯಾಟಸ್ ಅಂತ ಕರೀತಾರೆ. ಚಂದ್ರಗುಪ್ತ ಮೌರ್ಯನ ನಂತರ ನೋಡ್ರಿ, ಇಲ್ಲೊಂದು ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಚಂದ್ರಗುಪ್ತ ಮೌರ್ಯ ಬರಗಾಲದ ಮುನ್ಸೂಚನೆ ಗೊತ್ತಾಗಿ ಜೈನ ಮುನಿ ಭದ್ರಬಾಹುವಿನೊಡನೆ ಕರ್ನಾಟಕದ ಶ್ರವಣಬೆಳಗೊಳಕ್ಕೆ ಬಂದು ಸಲ್ಲೇಖನ ವ್ರತವನ್ನ ಕೈಗೊಂಡ ಅಂತೀವಿ. ಪ್ರಶ್ನೆ 2 ಟೈಪ್ ಕೇಳೋಣ. ದಕ್ಷಿಣ ಭಾರತದಲ್ಲಿ ಜೈನ ಧರ್ಮವನ್ನು ಪ್ರಚಾರ ಮಾಡಿದ ಮುನಿಗಳು ಅಂತ ಕೇಳಿದರೆ ಭದ್ರಬಾಹು ಹಾಕ್ರಿ. ದಕ್ಷಿಣ ಭಾರತದಲ್ಲಿ ಜೈನ ಧರ್ಮವನ್ನು ಪ್ರಚಾರ ಮಾಡಿದ ಅರಸ ಅಂತ ಕೇಳಿದಾಗ ಚಂದ್ರಗುಪ್ತ ಮೌರ್ಯನಿಗೆ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಈ ಚಂದ್ರಗುಪ್ತ ಮೌರ್ಯ ಅನ್ನುವಂತಹ ವ್ಯಕ್ತಿಯನ್ನು ನಾವು ನೋಡ್ತೀವಿ ಅಂತ. ಇನ್ನು ನೆಕ್ಸ್ಟ್ ನಾವು ನೋಡಿದಾಗ ಬಿಂದುಸಾರ. ಬಿಂದುಸಾರನಿಗೆ ಅಮಿತೃಘಾತೃ ಎಂಬ ಬಿರುದಿತ್ತು ಅಂತ ಗೊತ್ತದೆ. ಬಿಂದುಸಾರನನ್ನ ಗ್ರೀಕರು ಅಮಿತ್ರೋಕ್ಯಾಟಸ್ ಅಂತ ಕರೀತಿದ್ರು. ಈತನಿಗೆ 16 ಮಂದಿ ಪತ್ನಿಯರು, 101 ಮಕ್ಕಳು ಅಂತ ನೋಡ್ತೀವಿ. ಮೊದಲ ಮಗ ಸುಸೀಮ, 2ನೇ ಮಗ ಅಶೋಕ, ಕೊನೆಯ ಮಗ ತಿಸ್ಸ. ಬಿಂದುಸಾರ ತನ್ನ ಕೊನೆಯ ದಿನಗಳಲ್ಲಿ ಅಜೀವಿಕ ಪಂಥದ ಅನುಯಾಯಿಯಾಗಿದ್ದ ಅನ್ನುವಂತಹ ರೀತಿಯೊಳಗೆ ನಾವು ನೋಡ್ತೀವಿ ಅಂತ. ನಂತರದಲ್ಲಿ ನಾವು ಅಧ್ಯಯನ ಅನ್ನುವಂಥದ್ದನ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಚಂದ್ರಗುಪ್ತ ಮೌರ್ಯ ಅನ್ನುವಂತಹ ಬಿಂದುಸಾರನ ನಂತರದಲ್ಲಿ ಅಶೋಕ ಅಂತ ಹೇಳಿ ಬರ್ತಾನೆ ಸರ್. ಈ ಅಶೋಕ ಅನ್ನುವಂತಹ ವ್ಯಕ್ತಿಯನ್ನು ನಾವಿಲ್ಲಿ ಅಧ್ಯಯನವನ್ನ ಮಾಡಿದಾಗ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿ ಅಶೋಕನನ್ನು ವಿಶ್ವದ ಅಗ್ರಗಣ್ಯ ಚಕ್ರವರ್ತಿ ಎಂದು ಕರೆದವರು HG ವೇಲ್ಸ್ ಅಂತ ಹೇಳಿ ನಾವು ನೋಡ್ತೀವಿ. HG ವೇಲ್ಸ್ ಅನ್ನುವಂತಹ ವ್ಯಕ್ತಿಯನ್ನು ನಾವು ನೋಡ್ತೀವಿ ಅಂತ. ಇನ್ನು ನಂತರದಲ್ಲಿ ಅಶೋಕ ಅನ್ನುವಂತಹ ವ್ಯಕ್ತಿಯನ್ನು ನಾವು ನೋಡಿದಾಗ್ರಿ, ಈತ ಏನಪ್ಪಾ ಅಂತಂದ್ರೆ ತನ್ನ 99 ಜನ ಸಹೋದರರನ್ನು ಕೊಲೆ ಮಾಡಿ ಅಧಿಕಾರಕ್ಕೆ ಬರ್ತಾನ ಅಂತ ಹೇಳಿ ನಾವು ನೋಡ್ತೀವಿ ಅಂತ. ಅಶೋಕನನ್ನು ಬೆಂಬಲಿಸಿದ ಏಕೈಕ ಸಹೋದರ ತಿಸ್ಸ. 261ರಲ್ಲಿ ಕಳಿಂಗ ಯುದ್ಧ ನಡೀತು. ಕಳಿಂಗ ಯುದ್ಧ ಎಲ್ಲಿ ನಡೀತು ಅಂತ ಕೇಳಿದಾಗ ಒಡಿಸ್ಸಾದ ಮಹಾನದಿಯ ಉಪನದಿಯಾಗಿರುವಂತಹ ದಯಾ ನದಿಯ ದೌಳಿ ಎಂಬ ಬೆಟ್ಟ ಪ್ರದೇಶದಲ್ಲಿ ನಡೆದಿತ್ತು ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರಬೇಕು. ಇನ್ನು ಅಶೋಕ ಅನ್ನುವಂತಹ ವ್ಯಕ್ತಿ ಅಶೋಕ ಅನ್ನುವಂತಹ ವ್ಯಕ್ತಿ ಈ ಕಳಿಂಗ ಯುದ್ಧದ ನಂತರ ಪ್ರತಿಜ್ಞೆಯನ್ನು ಮಾಡ್ತಾನೆ, ಎಂದೆಂದೂ ನಾನು ನಿನ್ನ ಖಡ್ಗ ಹಿಡಿಯುವುದಿಲ್ಲ ಅಂತ ಹೇಳಿ. ಅದಕ್ಕೆ ನನ್ನ ಅಶೋಕನನ್ನ ಧರ್ಮಾಶೋಕ ಅಂತ ಕರೀತಾರೆ. ಯುದ್ಧದ ಬದಲು ಧರ್ಮದ ಹಾದಿಯನ್ನ ಹಿಡಿದ. ಇಡೀ ಜಾಗತಿಕ ಮಟ್ಟದಲ್ಲಿ ಪ್ರಾಚೀನ ಕಾಲದಲ್ಲಿ 3 ಜನ ಮಾತ್ರ ದ ಗ್ರೇಟ್ ಅಂತ ಕರೆಸ್ಕೋತಾರೆ. ದ ಗ್ರೇಟ್ ಅಲೆಕ್ಸಾಂಡರ್,
ದ ಗ್ರೇಟ್ ಅಶೋಕ, ದ ಗ್ರೇಟ್ ನೆಪೋಲಿಯನ್ ಬೋನಾಪಾರ್ಟಿ ಅಂತ ಹೇಳಿ ಒಟ್ಟು 3 ಜನರ ಹೆಸರನ್ನ ದಿ ಗ್ರೇಟ್ ಸ್ಥಾನದೊಳಗೆ ಇಟ್ಟಾರ ಅನ್ನುವಂತಹ ರೀತಿ ಒಳಗೆ ನೋಡ್ತೀವಿ. ಆ ನಿಟ್ಟಿನೊಳಗೆ ನೋಡಿದಾಗ ಪ್ರಾಚೀನ ಕಾಲದಲ್ಲಿ ಇಬ್ಬರು ಬರ್ತಾರ, ಆಧುನಿಕ ಯುಗದಲ್ಲಿ ನೆಪೋಲಿಯನ್ ಬೋನಾಪಾರ್ಟಿ ಒಬ್ಬ ಬರ್ತಾನ ಅಂತ ಹೇಳಿ ನೋಡ್ತೀವಿ. ಹೌದಾ? ಇನ್ನು ನೆಕ್ಸ್ಟ್ ನಾವಿಲ್ಲಿ ಅಧ್ಯಯನವನ್ನು ಮಾಡಿದಾಗ ಅಶೋಕನ ಶಾಸನಗಳು ಅಂತ ನೋಡಿದಾಗ್ರಿ ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕಾಗಿರ್ತದೆ. ಅಶೋಕನ ಹೆಸರು ಕಂಡು ಬಂದ ಶಾಸನ ಮಸ್ಕಿ ಶಾಸನ. ಅಶೋಕನ ಶಾಸನಗಳಲ್ಲಿ ಶಾಸನ ಕೆತ್ತಿದ ಶಿಲ್ಪಿ ಹೆಸರು ಕಂಡು ಬಂದಿದ್ದು ಬ್ರಹ್ಮಗಿರಿ ಶಾಸನ. ಶಿಲ್ಪಿ ಹೆಸರು ಚಪಡ ಅಂತ ಹೇಳ್ತೀನಿ. ಅಶೋಕ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರ ಬಗ್ಗೆ ತಿಳಿಸುವಂತಹ ಶಾಸನ ಬಾಬ್ರು ಶಾಸನ ಅಂತ ಹೇಳ್ತೀವಿ. ಹೌದಾ? ಆಮೇಲೆ ಅಶೋಕ ಅನ್ನುವಂತಹ ವ್ಯಕ್ತಿಯನ್ನು ನಾವಿಲ್ಲಿ ಅಧ್ಯಯನವನ್ನ ಮಾಡಿದಂತಹ ಸಂದರ್ಭದಲ್ಲಿ ದ್ವಿಭಾಷೆಯನ್ನು ಹೊಂದಿದ ಶಾಸನ ಕಂದಹಾರ ಶಾಸನ. ಅಶೋಕನಿಗೆ ದೇವನಾಂ ಪ್ರಿಯ ಪ್ರಿಯದಸಿ ಅನ್ನುವಂತಹ ಬಿರುದಿತ್ತು ಅನ್ನುವಂಥದ್ದು ಗೊತ್ತಿರುವಂತಹ ವಿಷಯ. ಅಶೋಕನ ಖರೋಷ್ಠಿ ಲಿಪಿ ಹೊಂದಿದ 2 ಶಾಸನಗಳು ಮನ್ಸೀರ ಮತ್ತು ಶಾಬಾಸ್ಗಿರಿ ಅನ್ನುವಂತಹ ರೀತಿಯೊಳಗೆ ನಾವು ನೋಡ್ತೀವಿ ಅಂತ. ಹೌದಾ? ಅಶೋಕನ 4 ಮುಖದ ಸಿಂಹ ಸ್ತಂಭ ಶಾಸನವನ್ನ ಸಾರಾನಾಥದೊಳಗಿತ್ತು. ಅದನ್ನು ನಮ್ಮ ರಾಷ್ಟ್ರ ಲಾಂಛನವನ್ನಾಗಿ ಸ್ವೀಕರಿಸಿದ್ದೇವೆ. 4 ಮುಖದ ಸಿಂಹದ ಕೆಳಗಿರುವ ಇನ್ನೂ 3 ಪ್ರಾಣಿಗಳು ಅಂತ ಕೇಳ್ತಾನೆ. ಆನೆ, ಎತ್ತು, ಕುದುರೆ ಅನ್ನುವಂಥದ್ದು ನಿಮಗೆ ಗೊತ್ತಿರುವಂತಹ ವಿಷಯವಾಗಿದೆ. ಹೌದಾ? ಇನ್ನು ಅಶೋಕನ 5ನೇ ಬಂಡೆಗಲ್ಲು ಶಾಸನ ಧರ್ಮ ಮಹಾಮಾತ್ರರು ಎಂಬ ಅಧಿಕಾರಿಗಳ ಬಗ್ಗೆ ತಿಳಿಸ್ತದ. 13ನೇ ಬಂಡೆಗಲ್ಲು ಕಳಿಂಗ ವಿಜಯದ ಬಗ್ಗೆ ತಿಳಿಸ್ತದ ಅಂತ ಹೇಳಿ ನಿಮ್ಗೆ ಗೊತ್ತಿರುವಂತಹ ವಿಷಯ. ಹೌದಾ? ಅಶೋಕನ ವೈಯಕ್ತಿಕ ಜೀವನಕ್ಕೆ ಬಂದರೆ ತಂದೆ ಬಿಂದುಸಾರ, ತಾಯಿ ಸುಭದ್ರಾಂಗಿ. ಅಶೋಕನಿಗೆ 5 ಮಂದಿ ಪತ್ನಿಯರಿದ್ದರು. ಅಶೋಕನು ಬೌದ್ಧ ಧರ್ಮಕ್ಕೆ ನೀಡುತ್ತಿರುವ ಪ್ರೋತ್ಸಾಹವನ್ನು ಕಂಡು ಬುದ್ಧನಿಗೆ ಜ್ಞಾನೋದಯವಾದ ಬೋಧಿ ವೃಕ್ಷದ ಒಂದು ಟೊಂಗೆಯನ್ನು ಕತ್ತರಿಸಿ ಹಾಕಿಸಿದವಳು ಆತನ ಪಟ್ಟದ ರಾಣಿ ತಿಶ್ಯರಕ್ಷಿತ ಅನ್ನುವಂಥದ್ದು ಗೊತ್ತಿರುವಂತಹ ವಿಷಯವಾಗಿದೆ. ಹೌದಾ? ಅಶೋಕ ಬುದ್ಧನಿಗೆ ಸಂಬಂಧಿಸಿದ ಎಲ್ಲ ಸ್ಥಳಗಳಿಗೂ ಭೇಟಿ ನೀಡಿ 84,000 ಸ್ತೂಪಗಳನ್ನು ನಿರ್ಮಿಸ್ತಾನ್ರಿ. ಅಶೋಕನ ಪ್ರಸಿದ್ಧ ಮಂತ್ರಿ ರಾಧಾಗುಪ್ತ ಅಂತ ಗೊತ್ತಿರುವಂಥ ವಿಷಯವಾಗಿದೆ. ಅಶೋಕನ ನಂತರದಲ್ಲಿ ಕುಣಾಲ, ಸಂಪ್ರತಿ, ದಶರಥ, ಕಾಲಿಶೂಕ, ಬೃಹದ್ರಥ ಅಂತ ಆಡಳಿತ ಮಾಡ್ತಾರೆ. ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಬೃಹದ್ರಥ ಅನ್ನುವಂಥದ್ದನ್ನು ನೋಡ್ತೀವಿ. ಈ ಬೃಹದ್ರಥ ಆತನ ಮಂತ್ರಿ ಪುಷ್ಯಮಿತ್ರ ಶುಂಗ ಕೊಲೆ ಮಾಡಿ ಅಧಿಕಾರಕ್ಕೆ ಬಂದ. ಇದನ್ನ ಶುಂಗ ಕ್ರಾಂತಿ ಅಥವಾ ಬ್ರಾಹ್ಮಣ ಕ್ರಾಂತಿ ಅಂತ ಹೇಳಿ ಕರೀತಾರ ಅನ್ನುವಂಥದ್ದು ಗೊತ್ತಿರುವಂತಹ ವಿಷಯ ಅನ್ನುವಂತಹ ರೀತಿಯೊಳಗೆ ನೋಡ್ತೀವಿ ಅಂತ. ಜೊತೆಗೆ ಇಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ ವಿದ್ಯಾರ್ಥಿಗಳೇ, ಇನ್ನ ನೆಕ್ಸ್ಟ್ ನಾವು ನೋಡಿದಾಗ ಶುಂಗ ಮನೆತನದ ಸ್ಥಾಪಕ ಅಂದ್ರೆ ಪುಷ್ಯಮಿತ್ರ ಶುಂಗ ಅಂತ ಹೇಳ್ರಿ. ಶುಂಗರ ಕೊನೆಯ ದೊರೆ ಯಾರಪ್ಪ ಅಂತ ಕೇಳಿದಾಗ ದೇವಭೂತಿ. ಇವನನ್ನು ಕೊಲೆ ಮಾಡಿ ಅವನ ಮಂತ್ರಿ ಅಧಿಕಾರಕ್ಕೆ ಬರ್ತಾನೆ. ಕಣ್ವ ಸಂತತಿ ಅಂತ ನೋಡ್ತೀವಿ. ಕಣ್ವ ಮನೆತನದ ಸ್ಥಾಪಕ ವಸುದೇವ ಕಣ್ವ. ಕಣ್ವರ ಕೊನೆಯ ದೊರೆ ಸುಶರ್ಮ ಅಂತ ಹೇಳಿ ನಾವು ನೋಡ್ತೀವಿ. ಹೌದಾ? ಇವರನ್ನ ಶುಂಗ ಭ್ರತ್ಯರು ಅಂತಾರೆ, ಶುಂಗ ಸಹೋದರರು ಅಂತಾರೆ. ಯಾಕಂದ್ರೆ ಅವರು ಬ್ರಾಹ್ಮಣರೇ, ಇವರು ಬ್ರಾಹ್ಮಣರು. ಇನ್ನು ಭಾರತದ ಮೇಲೆ ಬ್ಯಾಕ್ಟ್ರಿಯನ್ ಗ್ರೀಕರ ದಾಳಿ ಆಗ್ತದೆ, ಅಥವಾ ಇಂಡೋ ಗ್ರೀಕರ ದಾಳಿ ಅಂತ ಕರಿತೀವಿ. ಮೌರ್ಯರ ಪತನದ ನಂತರ ಇಂಡೋ ಗ್ರೀಕರ ಯಾವ ಅರಸ ಭಾರತದ ಮೇಲೆ ದಾಳಿ ಮಾಡದ ಅಂದ್ರೆ ಡೆಮೆಟ್ರಿಯೋಸ್. ಭಾರತದಲ್ಲಿ ಬ್ಯಾಕ್ಟ್ರಿಯನ್ ಗ್ರೀಕರ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದ್ರೆ ಮೆನಾಂಡರ್ ಮತ್ತು ಬೌದ್ಧ ಸನ್ಯಾಸಿಯ ನಡುವೆ ನಡೆದ ಚರ್ಚೆಯ ಪುಸ್ತಕ ಮಿಲಿಂದ ಪನ್ನಹ ಅಂತ ಹೇಳಿ ನೋಡ್ತೀವಿ. ಬ್ಯಾಕ್ಟ್ರಿಯನ್ ಗ್ರೀಕರ ಕೊನೆಯ ದೊರೆ ಹರ್ಮೇಯಸ್. ಶಕರ ಮನೆತನದ ಸ್ಥಾಪಕ ಮೌವೇಸ್. ಶಕರ ರಾಜಧಾನಿ ತಕ್ಷಶಿಲ. ಶಕರ ಪ್ರಸಿದ್ಧ ದೊರೆಗಳು ನಹಪಾಣ ಮತ್ತು 1ನೇ ರುದ್ರದಾಮನ್. 1ನೇ ರುದ್ರದಾಮನ್ ಜುನಾಗಢ ಶಾಸನವನ್ನು ಹೊರಡಿಸಿದ. ಭಾರತ ದೇಶದ ಮೊಟ್ಟಮೊದಲ ಸಂಸ್ಕೃತದ ಶಾಸನ. ಶಕರ ಕೊನೆಯ ದೊರೆ 3ನೇ ರುದ್ರಸಿಂಹ. ಪಾರ್ಥಿಯನರ ದೊರೆ ಗೊಂಡೋಫೆರ್ನೆಸ್ ನ ಕಾಲದಲ್ಲಿ ಭಾರತಕ್ಕೆ ಬಂದ ಮೊಟ್ಟಮೊದಲ ಕ್ರಿಶ್ಚಿಯನ್ ಸೇಂಟ್ ಥಾಮಸ್ ಅಂತ ಹೇಳಿ ನೋಡ್ತೀವಿ ಅಂತ. ಇನ್ನ ನೆಕ್ಸ್ಟ್ ನಾವಿಲ್ಲಿ ಅಧ್ಯಯನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟು ನಮಗೇನಾಗಿರಬೇಕಪ್ಪ ಅಂತಂದ್ರೆ ಗೊತ್ತಿರಲೇಬೇಕಾದಂತಹ ವಿಷಯವಾಗಿದೆ ವಿದ್ಯಾರ್ಥಿಗಳೇ. ಈಗ ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇನಪ್ಪಾ ಅಂದ್ರೆ ಇತಿಹಾಸದ ಬಗ್ಗೆ ಹೀಗೆ ಸ್ವಲ್ಪ ಕಿರುಕಿರು ಪರಿಚಯವನ್ನ ನಾನು ಡೈಲಿ ಕೊಡ್ತಾ ಹೋಗ್ತಾ ಇರ್ತೀನಿ. ಅಂದ್ರೆ ದಿನಾಲೂ ಏನಪ್ಪಾ ಅಂದ್ರೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ ಆಗಲಿ. ಪರೀಕ್ಷಾ ದೃಷ್ಟಿಕೋನದಿಂದ ನಾನು ಏನೀಗ ಡಿಸ್ಕಷನ್ ಮಾಡ್ತಾ ಇದ್ದೀನೋ ಇದನ್ನ ನಿಮಗೆ ಇನ್ನೂ ಒಂದು 30-35 ಮಿನಿಟ್ಸ್ನ ಒಂದು 4 ವಿಡಿಯೋಗಳಲ್ಲಿ ಇಡೀ ಸಮಗ್ರ ಭಾರತದ ಇತಿಹಾಸವನ್ನು ಬಿಚ್ಚಿಡ್ತೀನಿ ವಿದ್ಯಾರ್ಥಿಗಳೇ. ಅದರ ಲಾಭವನ್ನು ನೀವು ಪಡ್ಕೊಳ್ರಿ. ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸಹೋದರರಿಗೂ ಅಥವಾ ನಿಮ್ಮ ಗೆಳೆಯಂದಿರಿಗೂ ಏನಪ್ಪಾ ಅಂದ್ರೆ ಸಬ್ಸ್ಕ್ರೈಬ್ ಆಗಲು ತಿಳಿಸಿ. ನಮ್ಮನ್ನು ಬೆಳೆಸುವಂತಹ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲಿದೆ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರೀತಿಯಿಂದ ಬೆಳೆಯುತ್ತಿದ್ದೇವೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿಕೊಡ್ರಿ, ನಮ್ಮನ್ನು ಬೆಳೆಸ್ರಿ ಅನ್ನುವಂಥ ರೀತಿ ಒಳಗೆ ಹೇಳ್ತಾ
ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ದೇವರು ಒಳ್ಳೆಯದನ್ನೇ ಮಾಡಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ಇವತ್ತಿನ ತರಗತಿಗೆ ವಿದಾಯ ಹೇಳುತ್ತೇನೆ. ಆಲ್ ದ ಬೆಸ್ಟ್.